ಸುರು ಸುರುಳಿಯು ಕುರಿಮರಿಯು. ಸುರುಳಿಯು ಕುರಿಮರಿಯು. ಸುರುಳಿ. ಸೊ ಏನು ಈ ಸುರುಳಿ? ಹಿಂದೆ ಬೇರೆ ಪುಸ್ತಕಗಳು ಇರಲಿಲ್ಲ. ಪುಸ್ತಕಗಳ ಒಂದು ಕಾನ್ಸೆಪ್ಟ್ ಇನ್ನೂ ಬಂದಿರ್ಲಿಲ್ಲ. ಸೊ ಆವಾಗ ಏನಾದ್ರೂ ಬರೆದಿಡ್ಲಿಕ್ಕೆ ಅಥವಾ ದಾಖಲೆಗಳನ್ನ ಮಾಡೋದಿಕ್ಕೆ ಪಪ್ಪೈರಸ್ ಎಂಬ ಹಾಳೆಗಳನ್ನ ತಯಾರಿಸಿ ಅದನ್ನ ಒಂದಕ್ಕೊಂದು ಜೋಡಿಸಿ ಅದನ್ನ ಸುರುಳಿಯಾಗಿ ಸುತ್ತಿ ಇಡುತ್ತಿದ್ರು. ಒಂದು ಮ್ಯಾಕ್ಸಿಮಮ್ ಒಂದು ಸುರುಳಿಯ ಉದ್ದ ಅಂತ ಹೇಳಿದ್ರೆ ಅದು 20 ಅಡಿಗಳಾಗಿತ್ತಂತೆ. ಸೊ ಹಾಗಾಗಿ ಹಿಂದೆ ಪುಸ್ತಕಗಳಿಲ್ಲ, ಸುರುಳಿಗಳೇ ಇದ್ದಿದ್ದು. ಸೊ ಹಾಗಾಗಿ ಸುರುಳಿಯನ್ನ ಆ ಕಾಲದ ಪುಸ್ತಕ ಅಂತಲೂ ನಾವು ಕರೆಯಬಹುದು, ದಾಖಲೆ ಅಂತಲೂ ಕೂಡ ಕರೆಯಬಹುದು. ಸಾಮಾನ್ಯವಾಗಿ ಸುರುಳಿಯ ಒಂದು ಭಾಗದಲ್ಲಿ ಬರೆಯಲಾಗ್ತಿತ್ತು, ಒಳಭಾಗದಲ್ಲಿ ಬರೆದಿಡಲಾಗ್ತಿತ್ತು. ಅದನ್ನ ಸುತ್ತಿ ಅದಕ್ಕೆ ಒಂದು ದಾರ ಕಟ್ಟಿ ಮುಚ್ಚಿ ಇಡಲಾಗ್ತಾ ಇತ್ತು. ವಿಶೇಷ ಸಂದರ್ಭಗಳಲ್ಲಿ ಸುರುಳಿಯ 2 ಬದಿಗಳಲ್ಲೂ ಬರೆಯಲಾಗುತ್ತಿತ್ತು. ಇದನ್ನು ಉದಾಹರಣೆಗೆ ನಾವು ಎಜಿಕಿಯಲ್ ಪ್ರವಾದಿ ಅಧ್ಯಾಯ 2 9-10 ಇದರಲ್ಲಿ ನಾವು ಕಾಣಬಹುದು. ಯಾರಾದ್ರೂ ಕ್ವಿಕ್ ಆಗಿ ಓದ್ಬಿಡಿ ನೋಡು. ಎಜಿಕಿಯಲ್ 2:9. ಇಗೋ ನಾನು ನೋಡುತ್ತಿದ್ದಂತೆ ಒಂದು ಕೈ ನನ್ನ ಕಡೆಗೆ ಚಾಚಿತ್ತು. ಅದರಲ್ಲಿ ಗ್ರಂಥದ ಸುರುಳಿಯೊಂದು ಕಾಣಿಸಿತು. ಆ ಸುರುಳಿಯನ್ನು ನನ್ನೆದುರಿನಲ್ಲೇ ಬಿಚ್ಚಿದರು. ಅದರ 2 ಬದಿಗಳಲ್ಲಿಯೂ ಬರೆದಿತ್ತು. ಅದು ಪ್ರಲಾಪ, ಶೋಕ, ಶಾಪ ಇವುಗಳ ಬರಹದಿಂದ ಕೂಡಿತ್ತು. ಸೊ 2 ಬದಿಗಳಲ್ಲಿಯೂ ಬರೆದಿತ್ತು. ಸೊ ವಿಶೇಷ ಸಂದರ್ಭಗಳಲ್ಲಿ ಸುರುಳಿಯ 2 ಬದಿಗಳಲ್ಲಿಯೂ ಬರೆಯಲಾಗ್ತಾ ಇತ್ತು. ನಾವು ಈ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ ಕಾಣುವ ಸುರುಳಿ, ಈ ಗ್ರಂಥದ ಈ ಅಧ್ಯಾಯದಲ್ಲಿ ಕಾಣುವ ಸುರುಳಿ ಕೆಲವು ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಮೊದಲನೇದಾಗಿ 7 ಮುದ್ರೆಗಳು. ಈ 7 ಮುದ್ರೆಗಳು ಸುರುಳಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಮೊಹರು ಮಾಡಲಾಗಿತ್ತು. ಈ ಒಂದು ವಿಶೇಷವಾದಂತಹ ಸುರುಳಿಗೆ 7 ಮುದ್ರೆಗಳನ್ನ ಹಾಕಿದ್ರು. 7 ಅನ್ನೋ ಸಂಖ್ಯೆ ನಮ್ಗೆ ಗೊತ್ತೇ ಇದೆ, ಅದು ಪರಿಪೂರ್ಣವಾದಂತಹ ಒಂದು ಸಂಖ್ಯೆ. ಸೊ ಈ ಒಂದು ಸುರುಳಿಯನ್ನ, ಪುಸ್ತಕವನ್ನ ಸಂಪೂರ್ಣವಾಗಿ ಮುಗಿಸಿ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮುದ್ರೆಯನ್ನ ಹಾಕಲಾಗಿತ್ತು. ಅಂದ್ರೆ 7 ಮುದ್ರೆಗಳನ್ನ ಹಾಕಲಾಗಿತ್ತು, ಮೊಹರು ಮಾಡಲಾಗಿತ್ತು. ಅಂದ್ರೆ ಯಾರು ಅದನ್ನ ಬಿಚ್ಚಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸರಿಯಾದ ಸಮಯ ಬಂದಾಗ ಸರಿಯಾದ ವ್ಯಕ್ತಿ, ಅಂದ್ರೆ ಯೋಗ್ಯನೂ ಬಲಾಢ್ಯನೂ ಆದ ವ್ಯಕ್ತಿಯಿಂದ ಮಾತ್ರ ಅದನ್ನು ಬಿಚ್ಚಲಿಕ್ಕೆ ಸಾಧ್ಯವಾಗ್ತದಂತೆ ಅದನ್ನ ಭದ್ರಪಡಿಸಲಾಗಿತ್ತು. ಈ ಸುರುಳಿಯ ಮುಖ್ಯ ವಿಶೇಷತೆ ಏನಪ್ಪಾ ಅಂದ್ರೆ ಅದರ 2 ಬದಿಗಳಲ್ಲಿಯೂ ಬರೆಯಲ್ಪಟ್ಟಿತ್ತು. 2 ಬದಿಗಳಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ಅದರ ಸಂಪೂರ್ಣತೆಯನ್ನು ಅದು ಬಿಂಬಿಸುತ್ತದೆ. ಸೊ ಅದರಲ್ಲಿ ಏನು ಬಾಕಿ ಇಲ್ಲ, ಎಲ್ಲವೂ ಒಳಗೊಂಡಿದೆ ಅದರಲ್ಲಿ ಅನ್ನೋದು ಅರ್ಥ. ಅಂದ್ರೆ ದೇವರ ಸಂಪೂರ್ಣ ಸಂದೇಶವು ಆ ಸುರುಳಿಯಲ್ಲಿ ಇತ್ತು. ಈಗ ಅದು ಅನಾವರಣಗೊಳ್ಳಲು ಸಜ್ಜಾಗಿತ್ತು. ಈ ಸುರುಳಿ ಎಲ್ಲಿಂದ ಬಂತು? ಅನೇಕ ವಿದ್ವಾಂಸರು ಮತ್ತು ಬರಹಗಾರರು ಗ್ರಂಥದಲ್ಲಿ ಈ ಸುರುಳಿಯ ಮಹತ್ವವನ್ನು ಪರಿಶೀಲನೆ ಮಾಡೋದಿಲ್ಲ. ಬಹುಶಃ ಇಲ್ಲಿ ಕಂಡು ಬರುವ ಸುರುಳಿಯು ದಾನಿಯೇಲನ ಗ್ರಂಥದಲ್ಲಿ ಕಂಡು ಬರುವ ಅದೇ ಸುರುಳಿ ಆಗಿರಬಹುದೆಂದು ಪರಿಗಣಿಸಬಹುದು. ಸೊ ಪ್ರಕಟಣೆ ಎಂಬ ಪದ ಹಿಂದೆ ಮರೆಮಾಚಲ್ಪಟ್ಟಿರುವಂತಹ ಅಥವಾ ಹಿಂದೆ ಮುಚ್ಚಲ್ಪಟ್ಟಿರುವಂತಹ ವಿಷಯಗಳನ್ನ ಅನಾವರಣಗೊಳಿಸುವುದು
ಅಥವಾ ತೆರೆದು ಕೊಡುವುದು ಎಂಬ ಅರ್ಥವನ್ನ ನೀಡುತ್ತದೆ. ಆದ್ದರಿಂದ ಈ ಪುಸ್ತಕ ಹಿಂದೆ ಮುಚ್ಚಿದ್ದ ಮಾಹಿತಿಯನ್ನು ಈಗ ಬಹಿರಂಗ ಪಡಿಸುವಂತ ಕಾರ್ಯ. ಸೊ ಇದನ್ನ ದಾನಿಯೇಲನ ಆಗ್ಲನ್ನ ಹೇಳಿದಾಗೆ ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ ವಚನ 4ರಿಂದ 9 ಹಿಂದೆ ಮುಚ್ಚಿಟ್ಟಿರುವಂತಹ ರಹಸ್ಯ. ದಾನಿಯೇಲನೇ, ನೀನು ಮಾತುಗಳನ್ನು ಮುಚ್ಚಿಡು, ಇವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯ ಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ಅಲೆದಾಡುವರು, ಅಧರ್ಮ ಹೆಚ್ಚುತ್ತಿರುವುದು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇಲ್ಲಿ ಈ ಅಂತ್ಯಕಾಲ ಈಗ ಬಂದಿದೆ. ಆಗ ಮುಚ್ಚಿಟ್ಟಂತ ಸತ್ಯಗಳು, ದಾನಿಯೇಲನು ಕಂಡಂತಹ ಸತ್ಯಗಳು, ಅದನ್ನ ಆಗ ಬಹಿರಂಗ ಪಡಿಸೋದು ಬೇಡ. ಕಾಲ ಬಂದಾಗ, ಅಂದ್ರೆ ಅಂತಿಮ ಕಾಲದಲ್ಲಿ ಅದನ್ನೆಲ್ಲ ಅನಾವರಣಗೊಳಿಸ್ಬೇಕು, ಅದನ್ನ ಓಪನ್ ಮಾಡಬೇಕು. ಸೊ ಬಹುಶಃ ಇದೇ ಸುರಳಿ ಇರಬಹುದು ಈಗ ಓಪನ್ ಮಾಡ್ಲಿಕ್ಕೆ ಸಿದ್ಧವಾಗಿರುವಂತದ್ದು. ಹಾಗಾದ್ರೆ ಸುರುಳಿಯಲ್ಲಿ ಏನಿದೆ? ಸೊ ಈ ಸುರುಳಿ, ದೇವರು ಮನುಷ್ಯನನ್ನು ಸೃಷ್ಟಿಸಿ ತನ್ನ ಪೋಷಣೆಯಲ್ಲಿರಿಸಿಕೊಂಡಿದ್ದರು. ಮನುಷ್ಯನು ಇಚ್ಛಾ ಸ್ವಾತಂತ್ರ್ಯದಿಂದ ದೇವರೊಂದಿಗೆ ಸಂಬಂಧವನ್ನು ಇರಿಸಿಕೊಂಡಿದ್ದ. ಆದ್ರೆ ಸೈತಾನ ಮೋಸದಿಂದ ಸರ್ವೇಶ್ವರ ದೇವರಿಗೆ ಸೇವೆ ಮಾಡುತ್ತಿದ್ದ ಮನುಷ್ಯನನ್ನ ತನ್ನತ್ತ ಸೆಳೆದುಕೊಂಡ. ಹಾಗಾಗಿ ಮತ್ತೆ ಮನುಷ್ಯನನ್ನ ವಾಪಸ್ಸು ಪಡೆಯುವುದು ಹೇಗೆ? ಈ ಸೈತಾನನಿಗೆ ಪಾಠ ಕಲಿಸುವುದು ಹೇಗೆ ಎಂಬ ಸತ್ಯಗಳನ್ನು ಒಳಗೊಂಡಿರುವಂತದ್ದು ಸುರುಳಿಯಲ್ಲಿದೆ. ಮತ್ತೆ ಅನೇಕ ವಿದ್ವಾಂಸರು ಇದರ ಬಗ್ಗೆ ಅನೇಕ ಅಭಿಪ್ರಾಯವನ್ನ ಹೊಂದಿದ್ದಾರೆ. ಒಂದು ಗುಂಪಿನ ಪ್ರಕಾರ ಇದು ಒಂದು ಟೈಟಲ್ ಡೀಡ್ ಕೂಡ ಆಗಿದೆ. ಟೈಟಲ್ ಡೀಡ್ ಅಂದ್ರೆ ನಮಗೆ ಗೊತ್ತಿದೆ, ಒಂದು ಸ್ವತ್ತನ್ನ ನಾವು ಕ್ರಯ ಅಥವಾ ವಿಕ್ರಯ ಮಾಡುವಾಗ ಏರ್ಪಡುವಂತ ಒಂದು ದಾಖಲೆ. ಸೊ ಈ ಟೈಟಲ್ ಡೀಡ್ ಯಾವುದರ ಟೈಟಲ್ ಡೀಡ್? ಯಾವುದು ಈ ಸ್ವತ್ತು? ಈ ಸ್ವತ್ತಾಗಿದೆ ಭೂಮಿ. ಇದರ ಒಡೆಯ ಆಗಿದ್ದಾರೆ ದೇವರು. ಈ ಸ್ವತ್ತನ್ನು ದೇವರು ಮಾನವನನ್ನ ಸೃಷ್ಟಿಸಿ, ಅಂದ್ರೆ ಆದಾಮನನ್ನ ಸೃಷ್ಟಿಸಿ ಅವನಿಗೆ ದಾನಪತ್ರವಾಗಿ ಕೊಡ್ತಾರೆ. ಅದನ್ನ ಅವನ ಸುಪರ್ದಿಗೆ ಕೊಡ್ತಾರೆ. ಸೊ ಆದಾಮ ಅದಕ್ಕೆ ಯಜಮಾನನಾಗ್ತಾನೆ, ದೇವರ ಕೃಪೆ. ಸೊ ಈಗ ಆದಾಮ ಏನಾದ? ದೇವರ ಒಂದು ಆಜ್ಞೆಯನ್ನ ಮೀರಿ ದೇವರಿಗೆ ಅವಿಧೇಯನಾಗಿ ನಡೆದುಕೊಂಡ. ಸೈತಾನನಿಗೆ ವಿಧೇಯನಾದ. ಆ ಒಂದು ಕಾರ್ಯದಲ್ಲಿ ಎರಡು ಫಲಿತಾಂಶ, ಒಂದು ದೇವರಿಗೆ ಅವಿಧೇಯನಾಗ್ತಾನೆ, ಇನ್ನೊಂದು ಸೈತಾನನಿಗೆ ವಿಧೇಯನಾಗ್ತಾನೆ. ಅಂದ್ರೆ ದೇವರದ ಆ ಬೆಳಕಿನ ಸತ್ಯದ ಜಗತ್ತಿನಿಂದ ಸೈತಾನನ ಅಂಧಕಾರದ ಮಿಥ್ಯ ಜಗತ್ತಿಗೆ ಆತ ಮಾರ್ಪಾಡಾಗ್ತಾನೆ. ಸೊ ಈ ಒಂದು ಟೈಟಲ್ ಡೀಡ್, ಈಗ ಆ ಟೈಟಲ್ ಡೀಡಿಗೆ ಏನಾಗ್ತದೆ? ಆದಾಮನ ಕೈಯಿಂದ ಸೈತಾನನ ಕೈಗೆ ಬರ್ತದೆ. ಸೈತಾನ ಅದರ ಒಡೆಯನಾಗ್ತಾನೆ. ಸೊ ಅದಕ್ಕೆ ನಾವು ಹಿಂದೆ ಓದಿದ್ದೀವಿ, 3 ಶುಭ ಸಂದೇಶಗಳಲ್ಲಿ ಯೇಸು ಸ್ವಾಮಿ ಪ್ರಲೋಭನೆಗಳ ಒಳಗಾದಾಗ, ಸೈತಾನನಿಂದ ಪ್ರಲೋಭನೆಗಳ ಒಳಗಾದಾಗ ಮರುಭೂಮಿಯಲ್ಲಿ ಸೈತಾನ ಒಮ್ಮೆ ಏನ್ ಮಾಡ್ತಾನೆ? ಯೇಸು ಸ್ವಾಮಿಯನ್ನ ಎತ್ಕೊಂಡೋಗಿ ಎತ್ತರವಾದ ಪರ್ವತ ಪ್ರದೇಶದಲ್ಲಿ ಇರಿಸಿ ಈ ಜಗತ್ತನ್ನೆಲ್ಲ ತೋರಿಸಿ ಹೇಳ್ತಾನೆ, ನೀನು ನನಗೆ ಮೊಣಕಾಲೂರಿ ಆರಾಧಿಸುವುದಾದರೆ ಇದೆಲ್ಲವನ್ನ ನಿನಗೆ ಕೊಡ್ತೇನೆ, ಇದೆಲ್ಲ ನನ್ನ ಸ್ವತ್ತು ಅಂತ. ಆಗ ಯೇಸು ಸ್ವಾಮಿ ಕೂಡ ಅದಕ್ಕೆ ಅಬ್ಜೆಕ್ಷನ್ ಮಾಡೋದಿಲ್ಲ. ಪ್ರಿಯರೇ, ಅಂದ್ರೆ ಅರ್ಥ ಏನು? ಈ ಭೂಮಿ ಆದಾಮನ ಆ ಒಂದು ಕಾರ್ಯದಿಂದ ದೇವರು ಆದಾಮನಿಗೆ ನೀಡಿದ್ದ ಆ ಒಂದು ಸ್ವತ್ತು ಸೈತಾನನಿಗೆ ಸೇರ್ಕೊಂಡಿದೆ. ಈಗ ಆ ಸ್ವತ್ತನ್ನ ವಾಪಸ್ಸು ಪಡ್ಕೊಳ್ಳಿಕ್ಕೆ ಹೇಗೆ? ಸೊ ಇದು ಟೈಟಲ್ ಡೀಡ್ ಅಂದ್ರೆ ನಾವು ನೋಡ್ತೀವಿ ಯಾಜಕ ಕಾಂಡದಲ್ಲಿ 25ನೇ ಅಧ್ಯಾಯದಲ್ಲಿ ಸ್ವತ್ತಿನ ಮಾರಾಟ ಮತ್ತು ಅದರ ನಿಯಮಗಳನ್ನ ನಾವು ಕಾಣ್ತೇವೆ. ಅದರ ಪ್ರಕಾರ ಒಬ್ಬ ವ್ಯಕ್ತಿ ಸ್ವತ್ತನ್ನ ಮಾರಿದ್ರೆ ಸೊ ಅಲ್ಲಿ ಒಂದು ಟೈಟಲ್ ಡೀಡ್ ಏರ್ಪಡ್ತದೆ.
ಎರಡು ಪತ್ರಗಳನ್ನ ಮಾಡ್ತಾರೆ. ಒಂದು ಪತ್ರ ಕೊಂಡವನ ಬಳಿ ಇರ್ತದೆ, ಇನ್ನೊಂದು ಪತ್ರ ಮಾರಿದವನ ಬಳಿ ಇರ್ತದೆ. ಸೊ ಆ ನಿಯಮದ ಪ್ರಕಾರ ಮಾರಿದ ವ್ಯಕ್ತಿ ಅಕಸ್ಮಾತ್ 1 ವರ್ಷದ ಒಳಗೆ ಅಥವಾ ನಿಗದಿತ ಸಮಯದ ಒಳಗೆ ಹಣವನ್ನ ವಾಪಸ್ ಕೊಟ್ಟು ತನ್ನ ಸೊತ್ತನ್ನ ವಾಪಸ್ಸು ಪಡೆದುಕೊಳ್ಬಹುದು. ಆ ಸಮಯ ಮೀರಿ ಹೋದ್ರೆ ಆ ಸೊತ್ತು ಕೊಂಡವನ ಪೂರ್ಣ ಪಾಲಾಗ್ತದೆ. ಸೊ ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ, ಈ ಟೈಟಲ್ ಡೀಡ್, ಆ ಸುರುಳಿ ಇವಾಗ ದೇವರ ಬಳಿ ಇದೆ. ಈಗ ಆ ಸುರುಳಿಯನ್ನ ಓಪನ್ ಮಾಡಬೇಕು, ಅದು ವಾಪಸ್ಸು ಪಡ್ಕೋಬೇಕು. ಅದು ವಾಪಸ್ಸು ಪಡ್ಕೊಂಡಿದ್ದಾರೆ ಯಾರು? ಪ್ರಭು ಯೇಸು ಸ್ವಾಮಿ ಪಡೆದುಕೊಂಡು ಈಗ ಅದು ದೇವರ ಬಳಿಯಲ್ಲಿದೆ. ಆ ಸುರುಳಿಯನ್ನ ಈಗ ಬಿಚ್ಚುವಂತ ಕಾಲ ಬಂದಿದೆ. ಸೊ ಇದು ಸುರುಳಿ. ಮತ್ತೆ ಇನ್ನೊಂದು ಸಂತ ಜೆರುಮರು ಹಾಗೂ ಒರಿಜಿನಲ್ ಎಂಬುವರ ಪ್ರಕಾರ ಪವಿತ್ರ ಗ್ರಂಥವು ದೇವರ ಯೋಜನೆಗಳನ್ನು ಮಾನವ ಜನಾಂಗದ ರಕ್ಷಣೆಗಾಗಿ ದೇವರು ಕೈಗೊಂಡ ನಿರ್ಧಾರಗಳ ಅಂಶಗಳನ್ನ ಒಳಗೊಂಡಿದೆ. ಸೊ ಇವರ ಪ್ರಕಾರ ಪವಿತ್ರ ಗ್ರಂಥದಲ್ಲಿ ಏನಿದೆ? ದೇವರ ಯೋಜನೆಗಳನ್ನು ಮಾನವ ಜನಾಂಗದ ರಕ್ಷಣೆಗಾಗಿ ದೇವರು ಕೈಗೊಂಡ ನಿರ್ಧಾರಗಳು ಅಲ್ಲಿದೆ. ಎಲ್ಲಿ? ಪವಿತ್ರ ಗ್ರಂಥದಲ್ಲಿ. ಸೊ ಆದ ಕಾರಣ ಸಂತ ಜೆರುಮನ ಅಭಿಪ್ರಾಯ ಈ ಸುರುಳಿ ಅದೇ ಆಗಿದೆ, ಪವಿತ್ರ ಗ್ರಂಥವೇ ಈ ಸುರುಳಿ ಆಗಿದೆ ಅನ್ನುವ ಅಭಿಪ್ರಾಯವನ್ನ ಕೂಡ ಕೊಡ್ತಾರೆ. ಸೊ ಪ್ರಿಯರೇ, ಈ ಒಂದು ಸುರುಳಿಯಲ್ಲಿ ಅಂದ್ರೆ ದೇವರು ಸೈತಾನನಿಂದ ಹೇಗೆ ತನ್ನ ಜನಾಂಗವನ್ನ ವಾಪಸ್ಸು ಪಡೆದುಕೊಳ್ಳುವುದು ಎಂಬ ಯೋಜನೆಯ ವಿವರಗಳು ಅದರಲ್ಲಿ ಇದೆ ಎಂಬುದನ್ನು ಕೂಡ ನಾವು ಕಾಣ್ತೇವೆ. ಸೊ ಇದು ಸುರುಳಿ. ಈ ಸುರುಳಿಯನ್ನ ಬಿಚ್ಚುವಂತ ಒಂದು ಸಮಯ ಈಗ ಬಂದಿದೆ. ಸುರುಳಿಯ ಬಗ್ಗೆ ನೆಕ್ಸ್ಟ್ ನಾವು ನೋಡ್ತೇವೆ ಅಲ್ಲಿ ಕುರಿಮರಿ. ಈ ಸುರುಳಿಯನ್ನ ನಾವು ಮುಂದೆ ಅಧ್ಯಾಯದಲ್ಲಿ ಓದುವಾಗ ನಮ್ಗೆ ಗೊತ್ತಾಗ್ತದೆ, ಆ ಸುರುಳಿಯನ್ನ ಓಪನ್ ಮಾಡ್ಲಿಕ್ಕೆ ಯಾರೂ ಸಿಗೋದಿಲ್ಲ ಅನ್ನುವ ಒಂದು ವಾತಾವರಣ ಇರ್ತದೆ. ಅದಕ್ಕಾಗಿ ಪ್ರೇಷಿತರು ಯೋಹಾನರು ಈ ಒಂದು ದರ್ಶನಗಳನ್ನ ಕಾಣುತ್ತಿರುವಂತಹ ವ್ಯಕ್ತಿ ಆಗ ಒಂದು ಹಂತದಲ್ಲಿ ಅವರು ರೋದನೆಯನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸುರುಳಿಯನ್ನ ಬಿಚ್ಚಲಿಕ್ಕೆ, ಆ ಸುರುಳಿ ಯಾರ ಬಳಿ ಇದೆ? ಸರ್ವಶಕ್ತ ದೇವರ ಬಳಿಯಲ್ಲಿದೆ. ಅದನ್ನ ಬಿಚ್ಚಲಿಕ್ಕೆ ಈಗ ಯಾರೂ ಇಲ್ವಲ್ಲ ಅನ್ನೋ ಒಂದು ಆತಂಕ ಮೂಡಿ ಬರ್ತದೆ. ಒಬ್ಬ ದೇವದೂತರ ಅದನ್ನ ಅನೌನ್ಸ್ ಮಾಡ್ತಾರೆ, ಯಾರು ಇಲ್ವೇ ಈ ಸುರುಳಿಯನ್ನ ಬಿಚ್ಚಲಿಕ್ಕೆ. ಆಗ ಯೋಹಾನರಿಗೂ ಕೂಡ ಈ ಒಂದು ಆತಂಕವಾಗ್ತದೆ, ಈ ಸುರುಳಿಯನ್ನು ಬಿಚ್ಚಕ್ಕೆ ಯಾರು ಇಲ್ಲವಲ್ಲ. ಯೋಹಾನನು ರೋಧಿಸ್ಲಿಕ್ಕೆ ಅಂದ್ರೆ ದುಃಖ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ದುಃಖ ಯಾಕೆ ಅಂತ ಹೇಳಿದ್ರೆ, ನಾನು ಹಿಂದೆ ಹೇಳಿದ ಹಾಗೆ ಆ ಟೈಟಲ್ ಡೀಡ್ ಪ್ರಕಾರ ಈ ಸಮಯದಲ್ಲಿ ಆ ಸುರುಳಿಯನ್ನ ಬಿಚ್ಚಿದೆ ಹೋದರೆ, ಸುರುಳಿಯನ್ನ ಪಡ್ಕೊಳ್ಳೋದು ಮತ್ತು ಅದನ್ನ ಬಿಚ್ಚುವ ಆ ವ್ಯಕ್ತಿ ಬೇಕು. ಆ ವ್ಯಕ್ತಿ ಇಲ್ಲದಿದ್ದರೆ, ಆ ಕಾರ್ಯವ ನಡೆಯದಿದ್ದರೆ ಇನ್ನು ಈ ಭೂಮಿ, ಈ ಲೋಕ ಎಲ್ಲ ಶೈತಾನನ ಬಳಿಯೇ ಸದಾಕಾಲ ಉಳಿದು ಬಿಡುತ್ತದೆ. ಸೊ ಆ ಟೈಟಲ್ ಡೀಡ್ ಅನ್ನ ಬಿಡುಗಡೆಗೊಳಿಸ್ಬೇಕು. ಅದಾಗ್ತಾ ಇಲ್ವಲ್ಲ ಅನ್ನೋ ಒಂದು ದುಃಖ ಸಂತ ಯೋಹಾನರಿಗೆ ಆಗ್ತಾ ಇದೆ. ಆದರೆ ಅಷ್ಟರಲ್ಲಿ ಯಾರು ಸಭಾ ಪ್ರಮುಖರಲ್ಲಿ ಒಬ್ಬರು ಹೇಳ್ತಾರೆ, ಸೊ ನೀನು ದುಃಖಿಸಬೇಡ, ಈಗ ಯೂದ ಕುಲದ ಸಿಂಹವು ದಾವೀದನ ವಂಶಜರು ಆದ ಒಬ್ಬರು ಜಯಗಳಿಸಿದ್ದಾರೆ. ಸೊ ಆ 7 ಮುದ್ರೆಗಳನ್ನ ಅವರು ಒಡೆದು ಸುರುಳಿಯನ್ನ ಬಿಚ್ಚಲು ಅವರಿಗೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸುವನ್ನ ಸಿಂಹಕ್ಕೆ ಬಿಂಬಿಸಲಾಗಿದೆ. ಸೈತಾನನು ಮನುಷ್ಯನನ್ನು ನಿರ್ನಾಮ ಮಾಡುವ ಹಾಗೂ ಅಧೋಗತಿಗೆ ತಳ್ಳುವ ಎಲ್ಲಾ ಕುತಂತ್ರಗಳನ್ನ ಸಿಂಹದಂತೆ ಆರ್ಭಟಿಸಿ ಆಕ್ರಮಣ ಮಾಡಿ ವಿಜಯಶಾಲಿಯಾದ ವ್ಯಕ್ತಿಯಾಗಿದ್ದಾರೆ ಸರ್ವೇಶ್ ಅಂದ್ರೆ ಪ್ರಭು ಯೇಸು. ಅದಕ್ಕೆ ಗರ್ಜಿಸುತ್ತಿಹನು ಸರ್ವೇಶ್ವರ ಸಿಯೋನಿನಿಂದ ಎಂದು ಪ್ರವಾದಿ ಆಮೋಸನ ಮಾತುಗಳಲ್ಲಿ ವರ್ಣಿಸಲಾಗಿದೆ. ಈಗ ಸರ್ವೇಶ್ವರ ದೇವರು ಪಾಪವನ್ನ ನಿರ್ಮೂಲ ಮಾಡುವರು ಎಂಬ ಯೋಜನೆಯನ್ನು ಮನಗಂಡ
ಪಿತಾಮಹ ಯಾಕೋಬನ್ನು ಕೂಡ ತನ್ನ ಮಗ ಯೂದನಿಗೆ ಆಶೀರ್ವಾದ ಮಾಡಿ ಅವನಿಗೆ ಆತನ ಶಕ್ತಿಯು ಸಿಂಹದ ಶಕ್ತಿಯಂತೆ ಪ್ರತಿಬಿಂಬಿಸುವಂತೆ ಆರೈಕೆ ಮಾಡ್ತಾನೆ. ಸೊ ಆ ಒಂದು ಅರ್ಥದಲ್ಲಿ ಇಲ್ಲಿ ಪ್ರಭು ಯೇಸುವನ್ನ ಸಿಂಹ ಎಂಬುದಾಗಿ ಬಿಂಬಿಸಲಾಗಿದೆ. ಸೊ ಇವನ್ನು ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸುವನ್ನು ಹಾಗೂ ಸೈತಾನನ್ನು ಕೂಡ ಸಿಂಹಕ್ಕೆ ಹೋಲಿಕೆ ಮಾಡಲಾಗಿದೆ. ಸೊ ಪ್ರಭು ಯೇಸು ತಮ್ಮ ಸ್ಥೈರ್ಯ ಹಾಗೂ ಎದೆಗಾರಿಕೆಯಿಂದ ಸೈತಾನನ್ನು ಸೋಲಿಸುವ ಕಾರ್ಯದಲ್ಲಿ ಸಿಂಹದಂತೆ ವರ್ತಿಸುತ್ತಾರೆ. ಆದರೆ ಸೈತಾನ ಏನ್ ಮಾಡ್ತಾನೆ? ಹಸಿದ ಸಿಂಹದಂತೆ, ಸೊ ಯಾರನ್ನು ಕಬಳಿಸಲಿ ಎಂದು ಸಿಂಹದಂತೆ ಅವನು ಅತ್ತ ಇತ್ತ ಓಡಾಡುವುದನ್ನ ನಾವು ಕೇಳಿದ್ದೇವೆ. ಪೇತ್ರನ ಬರೆದ 1 ಪೇತ್ರ 5:8. ಸೊ ಹೀಗೆ ಪ್ರಭು ಯೇಸುವನ್ನ ಸಿಂಹಕ್ಕೆ ಇಲ್ಲಿ ಹೋಲಿಸಲಾಗಿದೆ. ಹಾಗಾದ್ರೆ ಇಲ್ಲಿ ದೃಶ್ಯವನ್ನು ಕಾಣುವಂತಹ ಯೌವನರು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರು? ಅಲ್ಲಿ ಸಭಾ ಪ್ರಮುಖರು ಹೇಳುವಾಗ ಒಂದು ಸಿಂಹವನ್ನ ಅವರು ನಿರೀಕ್ಷೆ ಮಾಡ್ತಾ ಇದ್ರು. ಸೊ ಆದರೆ ಸಿಂಹಕ್ಕೆ ಬದಲಾಗಿ ಸ್ವಂತ ಯೋಹಾನರು ಕಂಡದ್ದೇನು? ಯೋಹಾನರು 6ನೇ ವಚನದಲ್ಲಿ ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಮತ್ತು ಸಭಾ ಪ್ರಮುಖರಿದ್ದ ಸ್ಥಳಕ್ಕೂ ನಡುವೆ ಒಂದು ಕುರಿಮರಿ ನಿಂತಿರುವುದನ್ನು ಕಂಡೆ. ಅದು ಈಗಾಗಲೇ ಬಲಿಗೋಸ್ಕರ ವಧೆಯಾಗಿ ಇದ್ದಂತೆ ಕಾಣುತ್ತಿತ್ತು. ಸೊ ಸಿಂಹವನ್ನ ನಿರೀಕ್ಷಿಸಿದಂತ ವ್ಯಕ್ತಿಗೆ ಇಲ್ಲಿ ಕಾಣ್ತಾ ಇರೋದೇನೋ? ಕುರಿಮರಿ. ಸೊ ಕುರಿಮರಿ ಅಂದ್ರೆ ಸಿಂಹಕ್ಕೆ ಬದಲಾಗಿ ಕುರಿಮರಿಯನ್ನ ಕಂಡು ಪ್ರೇಷಿತ ಯೋಹಾನರು ವಿಸ್ಮಿತರಾಗ್ತಾರೆ. ಸೊ ಸಿಂಹವನ್ನ ನೋಡಿ ಭಯಭ್ರಾಂತರಾಗಬೇಕಾಗಿದ್ದಂತ ಇವರು ವಧೆಯಾದ ಕುರಿಮರಿಯನ್ನ ಕಂಡು ಭಾವುಕರಾಗ್ತಾರೆ. ಓಕೆ, ಸೊ ಇಲ್ಲಿ ದೇವರ ವಿಜಯವು ಪ್ರಾಪಂಚಿಕ ವಿಜಯಕ್ಕೆ ಹೋಲಿಸಲು ಸಾಧ್ಯವಿಲ್ಲ. ದೇವರ ತಂತ್ರೋಪಾಯಗಳನ್ನು ಸೈತಾನನ ತಂತ್ರೋಪಾಯಗಳೊಂದಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ದೇವರಿಗೆ ಗೊತ್ತು ಸೈತಾನನ ದೌರ್ಬಲ್ಯಗಳು ಏನು ಅಂತ. ಸೊ ಆದ್ದರಿಂದ ದೇವರು ಈ ಕುರಿಮರಿಯ ಮೂಲಕ, ಈ ಒಂದು ಸಾಧಾರಣ ಒಂದು ಕುರಿಮರಿಯ ಮೂಲಕ ಸೈತಾನನ್ನ ಸೋಲಿಸುವಂತ ಕಾರ್ಯವನ್ನ ನೆರವೇರಿಸ್ತಾ ಇದ್ದಾರೆ. ಸೊ ಅಲ್ಲಿ ಯೆಶಾಯ ಪ್ರವಾದಿಯಲ್ಲಿ ನಾವು ನೋಡ್ತೇವೆ. ಸೊ ಯೆಶಾಯ ಪ್ರವಾದಿ ಯೇಸುವನ್ನ ಯಾವ ರೀತಿ ವರ್ಣಿಸಿದ್ದಾರೆ? ಬಾಧೆಗೊಳಗಾದ, ಹಿಂಸೆ ಸಹಿಸಿದ, ಆತ ಬಾಯ್ದೆರೆಯದಿದ್ದ ಬಲಿಗೊಯ್ದ ಕುರಿಮರಿಯಂತೆ, ತುಪ್ಪಟ ಕತ್ತರಿಸುವವನ ಮುಂದಿನ ಮೂಕ ಕುರಿಮರಿಯಂತೆ. ಸೊ ಅದೇ ರೀತಿ ಕೂಡ ಸ್ನಾನಿಕ ಯೋಹಾನರು ಕೂಡ ಯೇಸುವನ್ನ ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಎಂಬುದಾಗಿ ಪರಿಚಯಿಸ್ತಾರೆ. ಸೊ ಈ ಕುರಿಮರಿ ಪ್ರಭು ಯೇಸುವೆ ಆಗಿದ್ದಾರೆ. ಸೊ ಈ ಕುರಿಮರಿ ಮಾಡಿದ ಕಾರ್ಯವಾದರೂ ಏನು? ಬಲಿ ಅರ್ಪಣೆ ಮೂಲಕ, ತಾನೇ ಬಲಿಯಾಗುವ ಮೂಲಕ, ಅಂದ್ರೆ ಪ್ರಭು ಯೇಸು ಶಿಲುಬೆಗೆ ಜಡಿಯಲ್ಪಟ್ಟು ಶಿಲುಬೆ ಮೇಲೆ ಕುರಿಮರಿಯಂತೆ ವಧಿಸಲಾಯಿತು ಅವರನ್ನು. ಸೊ ಅವರ ರಕ್ತ ಹಾಗೂ ಅವರ ಒಂದು ತ್ಯಾಗದಿಂದ ಇಡೀ ಮನುಕುಲವೇ ರಕ್ಷಣೆಯನ್ನ ಹೊಂದುವಂತ ಒಂದು ಕಾರ್ಯ ಅಲ್ಲಿ ನಡೀತದೆ. ಸೊ ಕುರಿಮರಿ, ಪ್ರಭು ಯೇಸುವನ್ನು ಕುರಿಮರಿ ಎಂದು ಇಲ್ಲಿ ಬಣ್ಣಿಸಲಾಗಿದೆ. ಗ್ರೀಕ್ ಭಾಷೆಯಲ್ಲಿ ಕುರಿಮರಿಗೆ ಅರ್ನಿಯೋನ್ ಎಂದು ಕರೆಯುತ್ತಾರೆ. ಅರ್ನಿಯೋನ್ ಅಂದ್ರೆ 1 ವರ್ಷದ ಗಂಡು ಕುರಿಮರಿ. ಅದನ್ನು ಪಾಪ ಪರಿಹಾರಕ್ಕಾಗಿ ಬಲಿ ಅರ್ಪಿಸಲು ಮೀಸಲಾಗಿದ್ದಂತಹ ಕುರಿಮರಿ. ಇದನ್ನ ವಿಮೋಚನಾ ಕಾಂಡದಲ್ಲಿ ಕೂಡ ನಾವು ಕಾಣ್ತೇವೆ. ಸೊ ಆಗ್ಲೇ ಹೇಳಿದಾಗೆ ಆ ಕುರಿಮರಿಯ ರಕ್ತವು ಹೇಗೆ ಇಸ್ರಾಯೇಲರನ್ನ ರಕ್ಷಿಸಿತ್ತೋ ಅದೇ ರೀತಿಯಲ್ಲಿ ಶಿಲುಬೆಗೆ ಜಡಿಯಲ್ಪಟ್ಟ ಪ್ರಭು ಯೇಸುವಿನ ರಕ್ತ ಲೋಕವನ್ನೇ ರಕ್ಷಿಸಿತು. ಮತ್ತೆ ಇನ್ನೊಂದು ವಿಚಾರ, ಅಲ್ಲಿ ಕುರಿಮರಿ ನಿಂತ ಭಂಗಿ ತುಂಬಾ ಅರ್ಥಪೂರ್ಣವಾಗಿದೆ. ಸೊ ಮನುಷ್ಯರ ರಕ್ಷಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕಾರ್ಯವೈಖರಿಯನ್ನು ಈ ಭಂಗಿ ವ್ಯಕ್ತಪಡಿಸ್ತದೆ. ಮನುಷ್ಯರ ಮತ್ತು ಸರ್ವೇಶ್ವರ ಪಿತ ದೇವರ ಮಧ್ಯದಲ್ಲಿ
ನಮ್ಮ ಪರವಾಗಿ ಭಿನ್ನಯಿಸುವ ಒಂದು ಸ್ಥಿತಿಯಲ್ಲಿ ನಿಂತ ಆಗಿದೆ ಕುರಿಮರಿ. ಹಾಗೂ ನ್ಯಾಯ ತೀರ್ಪಿನ ದಿನದಂದು ತಮ್ಮ ನೆಚ್ಚಿನ ವಿಶ್ವಾಸಿಗಳನ್ನು ಮತ್ತು ರಕ್ಷಣೆಗೆ ಪಾತ್ರರಾದವರನ್ನು ಒಟ್ಟು ಸೇರಿಸಿ ಹಾಗೂ ಸೈತಾನನ ಮತ್ತು ಅವನ ಪರಿಚಾರಕರನ್ನು ದಂಡನೆಗೆ ಒಳಪಡಿಸಲು ಸಿದ್ಧವಾಗಿರುವ ಒಂದು ಕುರಿಮರಿಯಾಗಿ ಯೇಸು ಸ್ವಾಮಿ ಕಾಣ್ತಾರೆ. ಕುರಿಮರಿಯನ್ನ ವಧಿಸಲಾಗಿದೆ, ಅಂದ್ರೆ ಬಲಿ ಅರ್ಪಿಸಲಾಗಿದೆ, ಕೊಲ್ಲಲಾಗಿದೆ. ಆದರೆ ಆ ಕುರಿಮರಿ ಮನುಷ್ಯರ ರಕ್ಷಣೆಗಾಗಿ ಪ್ರಭು ಕೈಗೊಂಡ ಆ ಎಲ್ಲ ಯೋಜನೆಗಳನ್ನ ಸಾಧಿಸಿದಂತಹ ದೃಢತೆ ಕುರಿಮರಿಯಲ್ಲಿ ಎದ್ದು ಕಾಣ್ತದೆ. ತಾನು ವಧೆಗೆ ಒಳಗಾಗಿದ್ದರು, ತನ್ನ ದೇಹದಿಂದ ಹರಿದು ಬರುವಂತಹ ವಿಶ್ವಾಸಿಗಳನ್ನ ಪಾವನಗೊಳಿಸಲು ತವಕಿಯದಿಂದ ನಿಂತಿರುವ ಹಾಗೆ ಆ ಕುರಿಮರಿಯ ಭಂಗಿ ನಮಗೆ ಕಾಣ್ತದೆ. ಇದಲ್ಲದೆ ಆ ಕುರಿಮರಿಗೆ 7 ಕೊಂಬುಗಳು ಮತ್ತು 7 ಕಣ್ಣುಗಳಿದ್ದ ಹಾಗೆ ನಮ್ಗೆ ಅಲ್ಲಿ ಕಾಣ್ತಾ ಇದೆ, ತಿಳಿಸ್ತಾ ಇದ್ದಾರೆ. 7 ಕೊಂಬುಗಳು ದೇವರ ಆ ಶಕ್ತಿ ಸಾಮರ್ಥ್ಯವನ್ನ ನಮಗೆ ವ್ಯಕ್ತಪಡಿಸ್ತದೆ. ಹಾಗೆ 7 ಕಣ್ಣುಗಳು ದೇವರ ಜ್ಞಾನವನ್ನ ನಮಗೆ ತಿಳಿಸ್ತದೆ. ಲೋಕಕ್ಕೆ ಕಳುಹಿಸಲ್ಪಟ್ಟ ಪವಿತ್ರಾತ್ಮರ 7 ಸಪ್ತ ಆತ್ಮಗಳು ಅಂದ್ರೆ ದೇವರ ಜ್ಞಾನವೇ ಅದಾಗಿರುತ್ತದೆ. ಕುರಿಮರಿಯ ಒಂದು ವಿಶೇಷ ಲಕ್ಷಣ ಇದಾಗಿದೆ. ಕುರಿಮರಿ ಒಂದು ಸಾಧಾರಣವಾದಂತಹ ಒಂದು ಪ್ರಾಣಿ, ಯಾವುದಕ್ಕೂ ಪ್ರತಿರೋಧ ಒಡ್ಡದಂತ ಒಂದು ಪ್ರಾಣಿ. ಇಂತಹ ಸ್ವರೂಪದಲ್ಲಿ ಅಂದ್ರೆ ಅಂತಹ ವಿಧೇಯತೆಯಲ್ಲಿ ಯಾವ ರೀತಿ ಆದಾಮನು ದೇವರಿಗೆ ಅವಿಧೇಯನಾದನೋ, ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ತಮ್ಮ ಸಂಪೂರ್ಣ ವಿಧೇಯತೆಯಿಂದ ಆ ಕುರಿಮರಿಯ ಹಾಗೆ ಬಲಿಯನ್ನ ಅರ್ಪಿಸಿ ಬಲಿಯನ್ನ ವಧೆಗೆ ಒಳಗಾಗಿ ಇಡೀ ಲೋಕವನ್ನ ರಕ್ಷಿಸಿದಂತಹದ್ದು ಈ ದೇವರ ಕುರಿಮರಿಯಾಗಿ. ಪ್ರಿಯರೇ, ಆ ಮೊದಲನೇ ಅಧ್ಯಾಯದಲ್ಲಿ ಇದೆರಡು ಪ್ರಮುಖ ಅಂಶಗಳು ನಮಗೆ ತಿಳಿಯಪಡ್ತದೆ. ಒಂದು ಸುರುಳಿ, ಇನ್ನೊಂದು ಕುರಿಮರಿ. ಹಾಗೆ ನಾವು ಆ 6ನೇ ಅಧ್ಯಾಯಕ್ಕೆ ಬಂದಾಗ 6ನೇ ಅಧ್ಯಾಯದಲ್ಲಿ ನಾವು ಕಾಣುವುದೇನು? ಈಗ ಸುರುಳಿಯನ್ನ ಕುರಿಮರಿ ಅಥವಾ ಪ್ರಭು ಯೇಸು ತಮ್ಮ ಕೈಗೆ ಪಿತನಿಂದ ಪಡೆದುಕೊಂಡಿದ್ದಾರೆ. ಈಗ ಅದನ್ನ ಬಿಚ್ಚುವ ಕಾರ್ಯಗಳು ನಡೀತಾ ಇದೆ. ಒಂದೊಂದಾಗಿ ಮುದ್ರೆಗಳನ್ನ ಒಡೆದು ಬಿಚ್ಚುವಂತ, ಸುರುಳಿಯನ್ನ ಬಿಚ್ಚುವಂತ ಒಂದು ಕಾರ್ಯ. ಮತ್ತೆ ಈ ಕಾರ್ಯವನ್ನ ಮಾಡುವಾಗ ಒಂದೊಂದು ಸುರುಳಿಯನ್ನ ಬಿಚ್ಚುವಾಗಲೂ, ಒಂದೊಂದು ಮುದ್ರೆಯನ್ನು ಒಡೆಯುವಾಗಲೂ ಅನೇಕ ಘಟನೆಗಳು ನಡೆಯುವುದನ್ನ ನಾವು ಕಾಣ್ತೇವೆ. ಮೊದಲನೆಯ ಸುರುಳಿಯನ್ನ ಬಿಚ್ಚಿದಾಗ ಅಲ್ಲಿ ಏನು ಕಾಣ್ತಾ ಇದೆ ಎಂಬುದನ್ನ ನಾವು ನೋಡ್ತಾ ಇದ್ದೇವೆ. ಆಗ ಬಿಳಿ ಕುದುರೆ ಒಂದು ಕಾಣಿಸ್ತದೆ. ಅದರ ಮೇಲೆ ಕುಳಿತಿದ್ದವನ ಕೈಯಲ್ಲಿ ಬಿಲ್ಲು ಒಂದು ಇತ್ತು. ಅವನಿಗೆ ಜಯಮಾಲೆಯನ್ನು ಹಾಕಲಾಗಿತ್ತು. ಅವನು ಜಯಪ್ರದನಾಗಿ ಜಯದ ಮೇಲೆ ಜಯಗಳಿಸುವ ಸಲುವಾಗಿ ಹೊರಟು ಹೋದನು. ಅಂದ್ರೆ ಯುದ್ಧವನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಹಾಗೆ. ಇಲ್ಲಿ ಒಬ್ಬ ವಿಮರ್ಶಕ, ಎಸ್ಬೇರ್ ಎನ್ನುವ ಒಬ್ಬ ವಿಮರ್ಶಕ ಈ ಅಧ್ಯಾಯಕ್ಕೂ ಇತಿಹಾಸಕ್ಕೂ ಒಂದು ತಾಳೆ ಮಾಡಿ ಈ ರೀತಿ ಹೇಳ್ತಾ ಇದ್ದಾನೆ. ಮೊದಲನೇ ಕುದುರೆ ಸವಾರ ಕ್ರಿಸ್ತಶಕ 62ರಲ್ಲಿ ರೋಮ್ನ ಚಕ್ರಾಧಿಪತ್ಯವನ್ನ ಅಂತ್ಯಗೊಳಿಸಿದ ಪಾರ್ಥಿಯದ ಅರಸನಾದ ಒಲೋಗಸೆಸ್ ಎಂಬಾತನನ್ನ ಹೋಲಿಕೆ ಮಾಡ್ತಾ ಇದ್ದಾರೆ. ಎರಡನೇ ಸವಾರ ಕ್ರಿಸ್ತಶಕ 6ರಲ್ಲಿ ಬ್ರಿಟನ್ ನಲ್ಲಿ ಗಲಭೆ ಎಬ್ಬಿಸಿ ಜರ್ಮನಿ ಮತ್ತು ಪ್ಯಾಲೆಸ್ತೀನ್ ದೇಶಗಳಲ್ಲಿ ಸುಮಾರು 150,000 ಮಂದಿಯ ಸಾವಿಗೆ ಕಾರಣನಾದವನನ್ನು ಹೋಲಿಕೆ ಮಾಡಲಾಗಿದೆ. ಮೂರನೇ ಕುದುರೆ ಸವಾರ ಅರ್ಮೇನಿಯಾ ಮತ್ತು ಪ್ಯಾಲೆಸ್ತೀನ್ ದೇಶಗಳಲ್ಲಿನ ಕ್ಷಾಮಗಳಿಗೆ ಕಾರಣನಾದವನನ್ನ ಹೋಲಿಕೆ ಮಾಡಲಾಗಿದೆ. 4ನೇ ಸವಾರ ಕ್ರಿಸ್ತಶಕ 61ರಲ್ಲಿ ಏಷ್ಯಾ ಹಾಗೂ ಎಫೆಸಸ್ ನಲ್ಲಿ ಪ್ಲೇಗ್ ರೋಗದಂತಹ ಸಾಂಕ್ರಾಮಿಕ ಪಿಡುಗನ್ನು ಪ್ರಾರಂಭಿಸಿದ ವ್ಯಕ್ತಿ, ಅದಕ್ಕೆ ಹೋಲಿಕೆ ಮಾಡಲಾಗಿದೆ. ಹಾಗೂ 5ನೇ ಸವಾರ ಕ್ರೈಸ್ತರ ವಿರುದ್ಧ ಹಿಂಸಾಚಾರವನ್ನ ಪ್ರಾರಂಭಿಸಿದ ರೋಮಿನ ಚಕ್ರವರ್ತಿ ನೀರೋ ಎಂಬಾತನಿಗೆ ಹೋಲಿಕೆ ಮಾಡಲಾಗಿದೆ.
ಬೇರೆ ಈ ಒಂದು ಹೋಲಿಕೆ ಎಷ್ಟು ಸರಿ ಅಂತ ನಮಗ್ ಗೊತ್ತಿಲ್ಲ. ಬಟ್ ಇತಿಹಾಸಕ್ಕೆ ನಾವು ಈ ಒಂದು ಅಧ್ಯಾಯವನ್ನ ಹೋಲಿಸುವಾಗ ಇಂಥ ಒಂದು ಚಿತ್ರಣ ನಮಗೆ ಕಂಡು ಬರುತ್ತದೆ. ಸೊ ಅದೇ ರೀತಿ ಈ ಕುದುರೆಗಳಲ್ಲಿ ಬರುವಂತಹ ವ್ಯಕ್ತಿಗಳು ಅನೇಕ ಸಂದೇಶಗಳನ್ನ ನಮ್ಗೆ ಕೊಡ್ತದೆ, ಅನೇಕ ಪರಿಣಾಮಗಳನ್ನ ಸೂಚಿಸ್ತದೆ. ಇದೆಲ್ಲ ನಾವು ಹಿಂದೆ ನಾವು ನೋಡಿದ್ದೀವಿ. ಸೊ ನೆಕ್ಸ್ಟ್ ಈ 6ನೇ ಅಧ್ಯಾಯದಲ್ಲಿ ನಾವು ಕಾಣುವುದು ಏನು ಅಂತ ಹೇಳಿದ್ರೆ, ಒಂದು ಪ್ರಮುಖವಾದ 10ನೆಯ ವಚನ, ಅವರು ಅರ್ಥಧ್ವನಿಯಿಂದ ಸರ್ವಶಕ್ತ ಪ್ರಭುವೇ, ಸತ್ಯವಂತರೇ, ಪರಿಶುದ್ಧರೇ, ನಮ್ಮನ್ನು ಕೊಲೆ ಮಾಡಿದ ಭೂನಿವಾಸಿಗಳಿಗೆ ಇನ್ನಿಷ್ಟು ಕಾಲ ನ್ಯಾಯ ವಿಚಾರಣೆ ಮಾಡದೆ ಸೇಡನ್ನು ತೀರಿಸಿಕೊಳ್ಳದೆ ಇರುತ್ತೀರಿ. ಸೊ ಒಂದು ಅರ್ಥನಾದ ಅಲ್ಲಿ ಕೇಳ ಬರ್ತದೆ. ಇವರೆಲ್ಲ ಎಲ್ಲಿದ್ದಾರೆ? ಸ್ವರ್ಗದಲ್ಲಿ ಬಲಿಪೀಠದ ಕೆಳಭಾಗದಲ್ಲಿ ಇದ್ದಾರೆ. ಸೊ ಇಲ್ಲಿ ಈ ಇವರೆಲ್ಲ ಯಾರು ಅಂದ್ರೆ, ತಮ್ಮ ವಿಶ್ವಾಸಕ್ಕೆ ಪರಿಣಾಮವಾಗಿ ತಮ್ಮ ಜೀವವನ್ನ ಕಳ್ಕೊಂಡಂತಹ ರಕ್ತಸಾಕ್ಷಿಗಳು. ಸೊ ಇವರೆಲ್ಲ ಬಲಿಪೀಠದ ಕೆಳಗೆ ಇರುವ ಆ ಒಂದು ಸ್ಥಾನದಲ್ಲಿ ಇದ್ಕೊಂಡು ಇವರು ಅರ್ಥನಾದವನ ಅಂದ್ರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಪ್ರಭುವಿಗೆ. ಯಾಕೆ ನೀವು ಇನ್ನು ನಮಗೆ ಬಂದಂತ ಈ ಸ್ಥಿತಿಗೆ ನೀವು ಪ್ರತಿಕಾರವನ್ನ ಸ್ವೀಕರಿಸದೆ ಇದ್ದೀರಿ? ಸೊ ಅದಕ್ಕೆ ಕೊಡುವಂತಹ ಒಂದು ಉತ್ತರವು ಅಲ್ಲಿ ಇದೆ. ಅಂದ್ರೆ ಇನ್ನೂ ಸ್ವಲ್ಪ ಕಾಲ ನೀವು ಹೀಗೆ ಕಳೆಯಬೇಕು. ಯಾಕಂದ್ರೆ ನಿಮ್ಮ ಹಾಗೆ ಇನ್ನೂ ನಿಮ್ಮ ಸಹೋದರರು ಅನೇಕರು ಇದ್ದಾರೆ, ಅವರಿಗೂ ಕೂಡ ಈ ಒಂದು ಸ್ಥಿತಿ ಬರ್ತದೆ, ಅವರೆಲ್ಲರನ್ನೂ ಒಟ್ಟಿಗೆ ಸೇರಿಸಬೇಕೆಂಬುದಾಗಿ. ಸೊ ಇದು ದೇವರ ತಾಳ್ಮೆ ಸ್ವಭಾವವನ್ನ ಈ ವಚನ ನಮಗೆ ಪರಿಚಯ ಮಾಡಿಕೊಡ್ತದೆ. ಯಜ್ಞದ ಕುರಿಮರಿಯಾಗಿರುವ ಪ್ರಭು ಯೇಸು ಸುರುಳಿಯ ಮುದ್ರೆಗಳನ್ನು ಒಡೆಯುವುದು ವಿಶ್ವವು ಒಂದು ಅಂತಿಮ ಘಟ್ಟವನ್ನ ತಲುಪಿದೆ, ಒಂದು ಕಾಲ ಪಕ್ವವಾಗಿದೆ ಎಂಬುದರ ಸಂಕೇತವಾಗಿದೆ. ಆದರೂ ದೇವರು ತಮ್ಮ ನ್ಯಾಯವನ್ನ ಅಥವಾ ನ್ಯಾಯ ತೀರ್ಪನ್ನ ವಿಧಿಸಲು ತಡ ಮಾಡುವಂತಹ ಅಥವಾ ಮುಂದೂಡುವಂತಹ ಚಿತ್ರಣ ನಮ್ಮ ಮುಂದೆ ಇಲ್ಲಿ ಈ ವಚನದಲ್ಲಿ ಕಾಣ್ತದೆ. ಸೊ ಅದಕ್ಕೋಸ್ಕರ ಆತ್ಮಗಳು ದೇವರಲ್ಲಿ ಮೊರೆ ಇಡುತ್ತಾ ಇವೆ. ಸೊ ಎಲ್ಲರಿಗೂ ಪಶ್ಚಾತ್ತಾಪದ ಅವಕಾಶವನ್ನ ಕಲ್ಪಿಸುವುದು ದೇವರ ಉದ್ದೇಶವಾಗಿದೆ. ಅದಕ್ಕೆ ಯಾವುದೋ ಈಗಾಗಲೇ ಈ ಲೋಕವು ಅಂತ್ಯವಾಗಬೇಕಾಗಿತ್ತು. ಯಾಕಂದ್ರೆ ಅಷ್ಟೊಂದು ಪಾಪ ಕಾರ್ಯಗಳು ಈ ಲೋಕದಲ್ಲಿ ಈಗ ನಡೀತಾ ಇದೆ. ಆದರೂ ದೇವರು ತಾಳ್ಮೆಯಿಂದ ಇದ್ದಾರೆ. ಇದಕ್ಕೆ ಕಾರಣ ಇನ್ನೂ ಅನೇಕರು ತಮ್ಮ ಹೆಸರನ್ನು ಕೇಳಿಲ್ಲದ, ಪ್ರಭು ಯೇಸುವಿನ ಹೆಸರನ್ನು ಕೇಳದಿರುವಂತ ಇನ್ನೂ ಅನೇಕ ಮಂದಿ ಇದ್ದಾರೆ. ಸೊ ಅವರಿಗೂ ಕೂಡ ಆ ಒಂದು ಶುಭ ಸಂದೇಶ ತಲುಪಲಿ ಅನ್ನುವ ಒಂದು ಕಾರಣದಿಂದ ದೇವರು ತುಂಬಾ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಸೊ ಆ ಒಂದು ಅಭಿಪ್ರಾಯ ಈ ಒಂದು ವಚನದಲ್ಲಿ ಮೂಡಿ ಬರ್ತದೆ. ಸೊ ಇದಲ್ಲದೆ ನಾವು ನೋಡ್ತಾ ಇದ್ದೇವೆ, ಆರು ಮುದ್ರೆಗಳನ್ನ ಈ ಒಂದು ಅಧ್ಯಾಯದಲ್ಲಿ ಒಡೆಯಲಾಗ್ತದೆ. ಪ್ರತಿಯೊಂದು ಮುದ್ರೆ ಒಡೆದಾಗಲೂ ಅನೇಕ ಪರಿಣಾಮಗಳು, ಅಂದ್ರೆ ಭೂಮಿ ಮೇಲೆ ಆಕಾಶದಲ್ಲಿ ಅನೇಕ ವ್ಯತಿರಿಕ್ತ ಪರಿಣಾಮಗಳು ನಡೆಯುವುದನ್ನು ನಾವು ಈಗಾಗಲೇ ನಾವು ಧ್ಯಾನಿಸಿದ್ದೇವೆ. ನಕ್ಷತ್ರಗಳು ಉರಿದು ಬೀಳುವುದು, ಸೂರ್ಯ ಕತ್ತಲಾಗುವುದು, ಚಂದ್ರ ಕೆಂಪಾಗುವುದು ಮತ್ತು ಭೂಮಿಯ 1/3 ಭಾಗದಷ್ಟು ಜನರು ನಾಶವಾಗುವುದು. ಸೊ ಇದೆಲ್ಲವನ್ನು ನಾವು ಕಾಣ್ತೇವೆ. ಸೊ ನಂತರ ನಾವು 7ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ಬ್ರೇಕ್ ಆಗ್ತದೆ. 6 ಮುದ್ರೆಗಳನ್ನ ಒಡೆದ ಮೇಲೆ ಇನ್ನು 7ನೇ ಮುದ್ರೆ ಒಡಿಬೇಕು. ಅದಕ್ಕೆ ಬದಲಾಗಿ ಇಲ್ಲಿ 7ನೇ ಅಧ್ಯಾಯವನ್ನ ಇಲ್ಲಿ ಹಾಕಲಾಗಿದೆ. ಸೊ ಇಲ್ಲಿ ಯಾವ ಮುದ್ರೆಯನ್ನು ಒಡೆಯುವಂತ ಕಾರ್ಯ ನಡೀತಾ ಇಲ್ಲ. ಆದರೆ 6ನೆಯ ಅಧ್ಯಾಯದಲ್ಲಿ ಎದ್ದಿರುವಂತಹ ಪ್ರಶ್ನೆ ಅಂದ್ರೆ ಆ ಆತ್ಮಗಳು ದೇವರಲ್ಲಿ ಮೊರೆ ಇಡುವಂತಹ ಒಂದು ಕಾರ್ಯ, ಅದಕ್ಕೆ ಉತ್ತರ ಎಂಬಂತೆ ಈ 7ನೇ ಅಧ್ಯಾಯವನ್ನ ಇಲ್ಲಿ ನಮಗೆ ನೀಡಲಾಗಿದೆ. ಸೊ ಈ 7ನೇ ಅಧ್ಯಾಯದಲ್ಲಿ ನಾವು ಕಾಣೋದೇನು?
ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ. 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತಿದ್ದರು. ಭೂಮಿಯ ಮೇಲಾಗಲಿ, ಸಮುದ್ರ ಮೇಲಾಗಲಿ, ಮರಗಳ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ 4 ದಿಕ್ಕಿನ ಗಾಳಿಯನ್ನು ಅವರು ತಡೆ ಹಿಡಿದರು. ಸೊ 4 ದಿಕ್ಕಿನ ಗಾಳಿ ಅಂತ ಹೇಳಿದ್ರೆ, ಸೊ ಲೋಕದಲ್ಲಿ ಈಗ ಮುದ್ರೆಗಳ ಮೂಲಕ ಉಂಟಾಗಿರುವಂತಹ ಸಹನೆಗಳನ್ನ ಸ್ವಲ್ಪ ಕಾಲ ತಡೆಯುವ ಒಂದು ಕಾರ್ಯವನ್ನ ನಾವು ಅಲ್ಲಿ ಕಾಣ್ತೇವೆ. ಸೊ 4 ದಿಕ್ಕುಗಳ ಕಡೆ ನಿಂತಿದ್ದಂತಹ 4 ದೇವದೂತರಿಗೆ ಈ ಒಂದು ಆಜ್ಞೆಯನ್ನ ಕೊಡಲಾಗ್ತದೆ. ಆಗ ಪೂರ್ವ ದಿಕ್ಕಿನಿಂದ ಮತ್ತೊಬ್ಬ ದೇವದೂತನು ಏರಿ ಬಂದು ಅವನು ಜೀವ ಸ್ವರೂಪಿಯಾದ ದೇವರ ಮುದ್ರೆಯನ್ನು ಕೈಯಲ್ಲಿ ಹಿಡಿದಿದ್ದನು. ಸೊ ಅವನು ಭೂಮಿಗೂ ಸಮುದ್ರಕ್ಕೂ ಕೇಡನ್ನು ಮಾಡುವ ಅಧಿಕಾರವನ್ನು ಪಡೆದಿದ್ದ 4 ಮಂದಿ ದೇವದೂತರಿಗೆ ಸೊ ನಿಲ್ಲಿಸ್ತಾರೆ. ಈಗ ನೀವು ಕಾರ್ಯವನ್ನ ನಿಲ್ಲಿಸಿ ಸ್ವಲ್ಪ ಕಾಲ. ಸೊ ಆಗ ಏನಾಗ್ತದೆ, ಆ ಪೂರ್ವ ದಿಕ್ಕಿನಿಂದ ಬಂದಂತಹ ದೇವದೂತರ ಕೈಯಲ್ಲಿ ಜೀವ ಸ್ವರೂಪಿಯಾದ ದೇವರ ಮುದ್ರೆ ಇರ್ತದೆ, ಮುದ್ರೆಯ ಸಾಧನ ಇರ್ತದೆ. ಸೊ ಅಂದ್ರೆ ಯಾರೆಲ್ಲ ದೇವರಲ್ಲಿ ವಿಶ್ವಾಸ ಬಿಟ್ಟು, ದೇವರಲ್ಲಿ ಆ ಒಂದು ನಂಬಿಕೆಯನ್ನ ಕಳ್ಕೊಳ್ಳದೆ, ಶೈತಾನ ಕುತಂತ್ರಗಳಿಗೆ ಬಲಿಯಾಗದೆ ವಿಶ್ವಾಸದಲ್ಲಿ ಜೀವಿಸ್ತಾರೋ ಅವರೆಲ್ಲ ದೇವರ ಮಕ್ಕಳು. ಸೊ ಇವರಿಗೆ ಒಂದು ಮುದ್ರೆಯನ್ನ ಹಾಕಲಾಗ್ತದೆ. ಸೊ ಮುದ್ರೆಯು 5 ರೀತಿಯ ಅರ್ಥಗಳನ್ನ ನಮ್ಗೆ ಕೊಡ್ತದೆ. ಮೊದಲನೇದಾಗಿ ಮುದ್ರೆಯು ಸತ್ಯದ ಸಂಕೇತವಾಗಿದೆ. ಸೊ ಯೋಹಾನನ ಶುಭ ಸಂದೇಶ 3:33 ನಾವು ಇದನ್ನ ಕಾಣ್ತೇವೆ. ಎರಡನೇದಾಗಿ ಈ ಮುದ್ರೆ ಸೌಮ್ಯದ ಅಥವಾ ಒಡೆತನದ ಸಂಕೇತವನ್ನ ಸೂಚಿಸ್ತದೆ. ಇದನ್ನು ಕೂಡ ಯೋಹಾನ 2:27, 2 ತಿಮೋತಿ 2:19 ನಾವು ಇದನ್ನ ಕಾಣ್ತೇವೆ. ಹಾಗೆ ಮೂರನೇದಾಗಿ ಈ ಮುದ್ರೆ ನೈಜತನದ ಸೂಚನೆಯಾಗಿದೆ. ಯೋಹಾನನ ಶುಭ ಸಂದೇಶ 6:27 ನಾವು ಕಾಣ್ತೇವೆ. ಹಾಗೆ ನಾಲ್ಕನೆಯದಾಗಿ ಈ ಮುದ್ರೆ ನಿಶ್ಚಿತ ರಕ್ಷಣೆಯ ಸಂಕೇತವಾಗಿದೆ. ನಿಶ್ಚಿತವಾಗಿ ಬರಲಿರುವ ರಕ್ಷಣೆಯ ಸಂಕೇತವಾಗಿದೆ. ಸೊ ಆದಿಕಾಂಡ 4:15 ಹಾಗೂ ರೋಮನರಿಗೆ ಬರೆದ ಪತ್ರ 15:28 ಸೊ ಇನ್ನು ಅನೇಕ ಕಡೆಗಳಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಯಾಕೆ ಮುದ್ರೆಯನ್ನು ಹಾಕ್ತಾ ಇದ್ರು ಅಂದ್ರೆ, ಸೊ ಅದು ಅಧಿಕಾರದ ಸೂಚನೆ ಅಥವಾ ಓನರ್ಶಿಪ್ ಸೂಚನೆ ಆಗಿತ್ತು. ಮತ್ತು ಇದು ದೃಢಪಡಿಸುವಂತ ಇಂಥ ವ್ಯಕ್ತಿಯಿಂದನೇ ಇದು ಬಂದಿದೆ ಅನ್ನುವ ಒಂದು ನಿಶ್ಚಿತಕ್ಕಾಗಿ ಅದನ್ನ ಹಾಕ್ತಾ ಇದ್ರು. ಅಂದ್ರೆ ಇಲ್ಲಿ ನಾವು ಕಾಣುವುದೇನು, ಈ ಒಂದು ವಚನದಲ್ಲಿ ದೇವರ ರಕ್ಷಣೆಗೆ ಬಾಧ್ಯಸ್ಥರಾಗಿರುವವರು ದೇವರ ಕೋಪಾಗ್ನಿಯಿಂದ ಬಾಧಿಸದಂತೆ ದೇವರು ಕೈಗೊಂಡಿರುವ ಮುನ್ನೆಚ್ಚರಿಕೆಯನ್ನು ಆ 4 ದೇವದೂತರು ಘೋಷಿಸ್ತಾರೆ. ಸೊ ಒಂದು ಆಧ್ಯಾತ್ಮಿಕವಾಗಿ ನಾವು ಇದನ್ನ ನೋಡುವುದಾದರೆ, ಮುದ್ರೆಯು ದೇವರ ಮತ್ತು ನಮ್ಮ ಮಧ್ಯೆ ಇರುವ ಒಂದು ಬಾಂಧವ್ಯವನ್ನ ವ್ಯಕ್ತಪಡಿಸ್ತದೆ. ಈ ಮುದ್ರೆಯು ದೇವರು ನಮಗೆ ಉಚಿತವಾಗಿ ಹಾಗೂ ಉದಾರವಾಗಿ ನೀಡಿರುವಂತಹ ಪವಿತ್ರ ಆತ್ಮರೇ ಆಗಿದ್ದಾರೆ. ನಿಮ್ಮನ್ನು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿಸಿ ಸ್ಥಿರಪಡಿಸುವವರು ದೇವರೇ. ನಮ್ಮನ್ನು ಅಭಿಷೇಕಿಸಿದವರು, ಮೀಸಲಾಗಿಟ್ಟವರು ದೇವರೇ. ಅವರೇ ನಮ್ಮ ಮೇಲೆ ತಮ್ಮ ಮುದ್ರೆಯನ್ನೊತ್ತಿ ನಮ್ಮ ಅಂತರಂಗದಲ್ಲಿ ಪವಿತ್ರಾತ್ಮ ಅವರನ್ನು ಖಾತರಿಯಾಗಿ ಇರಿಸಿದ್ದಾರೆ. 2 ಕೊರಿಂಥ 1:21-22. ಸೊ ಇಲ್ಲಿ ಸಂತ ಪೌಲರು ಈ ರೀತಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಇದೇ ವಿಷಯವನ್ನ ಮುಂದುವರಿಸ್ತಾ, ನೀವು ಸಹ ಸತ್ಯವಾಕ್ಯವನ್ನು ಅಂದರೆ ನಿಮಗೆ ಜೀವೋದ್ಧಾರವನ್ನು ನೀಡುವ ಶುಭ ಸಂದೇಶವನ್ನು ಕೇಳಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾದಿರಿ. ಹೀಗೆ ದೇವರಿಗೆ ಸೇರಿದವರು ವಿಮೋಚನೆ ಹೊಂದಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಲು ಈ ಪವಿತ್ರಾತ್ಮರೇ ನಮಗೆ ಆಧಾರ. ಸೊ ಎಫೆಸ 1:13 ನಾವು ಇದನ್ನ ಕಾಣ್ತೇವೆ. ಸೊ ಹಾಗಾಗಿ ಈ ಮುದ್ರೆ, ಈ ಕಾರಣದಿಂದ ಮುದ್ರೆಯು ಪವಿತ್ರಾತ್ಮರು ಮತ್ತು ದೇವರ ಸೌಮ್ಯತೆಯನ್ನು ನಮಗೆ ಸೂಚಿಸ್ತದೆ. ಸೊ ದೇವರು ನಮ್ಮೊಬ್ಬೊಬ್ಬರನ್ನು ಪವಿತ್ರಾತ್ಮರಿಂದ ಅಂದ್ರೆ ದೀಕ್ಷಾ ಸ್ನಾನದ ಮೂಲಕ ಮುದ್ರಿಸಲಾಗಿದ್ದಾರೆ. ಅಂದ್ರೆ ನಾವೆಲ್ಲರೂ ದೇವರಿಗೆ ಸೇರಿದವರಾಗಿದ್ದೇವೆ.
ಸೊ ಈ ಒಂದು ಮಹತ್ವವು ನಮಗೆ ಈ ಒಂದು ವಚನದಿಂದ ನಮಗೆ ಕಂಡು ಬರ್ತದೆ. ಸೊ ಇವತ್ತು ಅನೀತಿ ಅಧರ್ಮವೇ ಮನೆ ಮಾಡಿರುವ ಈ ಜಗತ್ತಿನಲ್ಲಿ ಪ್ರಭು ಯೇಸುವಿನ ಆದರ್ಶವನ್ನು ಪಾಲಿಸುವವರನ್ನು ದೇವರು ಯಾವತ್ತಿಗೂ ಕೈ ಬಿಡೋದಿಲ್ಲ ಎಂಬ ಸ್ಪಷ್ಟ ಸಂದೇಶ ಈ ವಚನದಲ್ಲಿ ನಮಗೆ ಸಿಗ್ತದೆ. ದೇವರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಪ್ರತಿಯೊಬ್ಬರನ್ನು ದೇವರು ಗಮನಿಸ್ತಾ ಇದ್ದಾರೆ. ದೇವರಿಗಾಗಿ ಹೆಜ್ಜೆ ಹಾಕುವ, ದೇವರಿಗಾಗಿ ತವಕ ಪಡುವ ಪ್ರತಿಯೊಬ್ಬರನ್ನು ದೇವರು ಗುರುತಿಸಿ ಅವರನ್ನು ರಕ್ಷಿಸುತ್ತಾರೆ ಎಂಬುದೇ ಈ ಒಂದು ವಚನದ ಅರ್ಥವಾಗಿದೆ. ಸೊ ಪ್ರಿಯರೇ, ದೇವರ ಆಸ್ತಿ, ನಾವೆಲ್ಲ ದೇವರ ಆಸ್ತಿ, ಪ್ರಭು ಯೇಸುವಿನ ಪರಿಶುದ್ಧ ರಕ್ತದಿಂದ ಕ್ರಯಕ್ಕೆ ಕೊಂಡವರು. ಸೊ ಹಾಗಾಗಿ ನಮ್ಮ ಮೇಲೆ ಮುದ್ರೆ ಹಾಕಬೇಕು, ನಾವೆಲ್ಲ ಯೇಸುವಿಗೆ ಸೇರಿದವರು. ಸೊ ಮುದ್ರೆ ಒತ್ತುವುದರ ಮೂಲಕ ನಾವೆಲ್ಲರೂ ದೇವರ ಆಸ್ತಿ ಎಂಬುದನ್ನ ಘೋಷಣೆ ಮಾಡಲಾಗ್ತದೆ. ಸೊ ಹಾಗಾಗಿ ನಮ್ಗೆ ಏನೇ ಸಂಭವಿಸಿದ್ರು, ಇಲ್ಲಿ ಪ್ರಪಂಚದಲ್ಲಿ ಏನೇ ನಡೆದ್ರು ನಮಗೆ ಏನೋ ಹಾನಿ ಆಗೋದಿಲ್ಲ. ಕೀರ್ತನೆ 91:7 ಹೇಳಿದ ಹಾಗೆ, ಬೀಳಬಹುದು 1000 ಹೆಣಗಳು ಪಕ್ಕದಲ್ಲಿ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲಿ, ಆದರೆ ನಿನಗೇನು ಆಗೋದಿಲ್ಲ. ಸೊ ಯಾಕಂದ್ರೆ ನಮ್ಮ ಮೇಲೆ ಪವಿತ್ರಾತ್ಮರ ಮುದ್ರೆ ಹಾಕಲಾಗಿದೆ. ಸೊ ಈ ಮುದ್ರೆಯ ಒಂದು ಅರ್ಥ ಇದಾಗಿದೆ ಪ್ರಿಯರೇ. ಸೊ ನೆಕ್ಸ್ಟ್ ನಾವು ನೋಡ್ತೇವೆ, ಈ ಅಧ್ಯಾಯದಲ್ಲಿ ಮುದ್ರೆ ಹೊತ್ತಿಸಿಕೊಂಡವರ ಅಂಕಿ ಅಂಶಗಳನ್ನ ನಾವು ನೋಡ್ತೇವೆ. ಕೆಲವರು ಹೇಳ್ತಾರೆ ಈ ವಚನದಲ್ಲಿ ಉಲ್ಲೇಖವಾಗಿರೋ ಅಂಕಿ ಅಂಶಗಳು ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಅನ್ವಯಿಸುತ್ತದೆ. ಸೊ ಇನ್ನು ಕೆಲವರು ಹೇಳ್ತಾರೆ ಈ ಸಂಖ್ಯೆಯು ಪ್ರಭುವಿನ ವಿಶ್ವಾಸಿಗಳಿಗೆ, ಅಂದ್ರೆ ಎಲ್ಲರಿಗೂ ಅನ್ವಯಿಸ್ತದೆ. ಸೊ ಮತ್ತೆ ಕೆಲವರು ಏನು ಹೇಳ್ತಾರೆ, ಈ ಸಂಖ್ಯೆಯು ಧರ್ಮಸಭೆಗೆ ಅನ್ವಯಿಸುತ್ತದೆ. ಸೊ ಪ್ರೇಷಿತ ಯೋಹಾನರು ಕಂಡಂತಹ ದಿವ್ಯ ದರ್ಶನವು ಪ್ರಭುವಿನ ವಿಶ್ವಾಸಿಗಳಿಗೆ ಅನ್ವಯವಾಗುತ್ತದೆ. ಧರ್ಮಸಭೆಯ ಮೂಲಕ ಪ್ರಭು ಯೇಸು ಜಗಕ್ಕೆಲ್ಲ ರಕ್ಷಣೆ ತರಲು ಪ್ರಯತ್ನಿಸಿರುವುದೇ ಈ ಒಂದು ದಿವ್ಯ ದರ್ಶನದ ಸಾರಾಂಶ ಅಂತ ನಾವು ಹೇಳ್ಬೋದು. ಈ ಕಾರಣದಿಂದ ಈ ಅಂಕಿ ಅಂಶಗಳು ನೂತನ ಇಸ್ರಾಯೇಲ್ ಜನಾಂಗವಾಗಿರುವ ಪ್ರಭುವಿನ ಎಲ್ಲ ವಿಶ್ವಾಸಿಗಳಿಗೂ ಅದು ಅನ್ವಯವಾಗ್ತದೆ. ಸೊ ಹಾಗೆ ಇಲ್ಲಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ, ಹಳ ಒಡಂಬಡಿಕೆಯಲ್ಲಿ ಅಂದ್ರೆ 12 ಟ್ರೈಬ್ಸ್, ಅಂದ್ರೆ 12 ವಂಶಗಳ, ಅಂದ್ರೆ ಗೋತ್ರಗಳ ಬಗ್ಗೆ ಅವರಲ್ಲಿ ಹಾಕೊಳ್ಳುವಂತ ಮುದ್ರೆ, ಅದಕ್ಕೆ ಸಂಖ್ಯೆಯನ್ನು ಕೂಡ ನಿರ್ಧರಿಸಿದ್ದಾರೆ. ಸೊ ಸಂಖ್ಯೆ ಏನದು? 1,44,000. ಸೊ ಕೆಲವು ಕ್ರೈಸ್ತ ಪಂಗಡಗಳು ಈ ವಚನಗಳನ್ನ ತಮ್ಮ ನಿಲುವುಗಳನ್ನ ವ್ಯಕ್ತಪಡಿಸಲು ಉಪಯೋಗಿಸ್ಕೊಳ್ತಾ ಇದ್ದಾರೆ. ತಮ್ಮ ತಮ್ಮ ಪಂಗಡಗಳಿಗೆ ದೇವರು ಸ್ವರ್ಗವನ್ನ ದಯಪಾಲಿಸುವರೆಂದು ಬೋಧನೆಯನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಸೊ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಮುಂದೆ ಕಂಡು ಬರುವುದು ಏನು? ಸ್ವರ್ಗೀಯ ಸೌಭಾಗ್ಯ. ನೆಕ್ಸ್ಟ್ ಟೈಟಲ್ ಅದರಲ್ಲಿ ಸ್ವರ್ಗೀಯ ಸೌಭಾಗ್ಯ. ಸ್ವರ್ಗೀಯ ಸೌಭಾಗ್ಯ ಅಂದ್ರೆ, ಇದಾದ ಬಳಿಕ ನಾನು ಇನ್ನೊಂದು ದಿವ್ಯ ದರ್ಶನವನ್ನು ಕಂಡೆ. ಯಾರಿಂದಲೂ ಎಣಿಸಲಾಗದಷ್ಟು ಒಂದು ದೊಡ್ಡ ಜನ ಸಮೂಹ ನೆರೆದಿತ್ತು. ಅವರು ಎಲ್ಲಾ ದೇಶ, ಭಾಷೆ, ಕುಲ, ಗೋತ್ರಗಳಿಂದ ಬಂದವರಾಗಿದ್ದರು. ಶ್ವೇತಾಂಬರರಾಗಿ ಸಿಂಹಾಸನದ ಮತ್ತು ಯಜ್ಞದ ಕುರಿಮರಿಯಾದ ತನ್ನ ಸಾನ್ನಿಧ್ಯದಲ್ಲಿ ನಿಂತಿದ್ದರು. ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದಿದ್ದರು. ಪ್ರಿಯರೇ, ಈ ವಚನದಲ್ಲಿ 4 ವಿಷಯಗಳನ್ನ ಪ್ರಸ್ತಾಪಿಸಲಾಗಿದೆ. ಮೊದಲನೇದಾಗಿ, ಅಸಂಖ್ಯಾತ ವ್ಯಕ್ತಿಗಳು ಸಿಂಹಾಸನರೂಢರಾಗಿದ್ದ ದೇವರ ಮುಂದೆ ನಿಂತಿದ್ದರು. ಇವರೆಲ್ಲರೂ ಯಾರು? ಸೊ ಈ ಒಂದು ಸಂಗತಿಯನ್ನು ಅರ್ಥೈಸಲು ಅನೇಕರು ಪ್ರಯತ್ನಿಸಿದ್ದಾರೆ. ಆದರೂ ಅವರ ನೀಡಿರುವಂತ ಒಂದು ವಿವರಣೆಗಳು ತೃಪ್ತಿಕರವಾಗಿಲ್ಲ. ಅದರಲ್ಲಿ ಸಂತ ಅಗುಸ್ತೀನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ನಮ್ಮ ಸೃಷ್ಟಿಕರ್ತ, ನಮ್ಮನ್ನು ಪೋಷಿಸುವ ತಂದೆ. ತಂದೆಯು ತನ್ನ ಮಕ್ಕಳ ಅಭ್ಯುದಯವನ್ನು ಬಯಸುವಂತೆ ದೇವರು ನಮ್ಮ ಒಳಿತನ್ನೇ ಬಯಸುತ್ತಾರೆ. ಪೂರ್ವಕಾಲದ ಆದಾಮನಿಂದ ಹಿಡಿದು ಪ್ರಸ್ತುತ ಸಂತತಿಯವರೊಂದಿಗೆ ಲೋಕಾಂತ್ಯದವರೆಗೆ ಎಲ್ಲಾ ಸಂತತಿಗಳು
ದೇವರ ಸನ್ನಿಧಾನಕ್ಕೆ ಬರಲೆಂದೇ ಪ್ರಭು ಯೇಸು ಈ ಜಗಕ್ಕೆ ಬಂದರು. ತಮ್ಮ ಯಾತನೆ, ಮರಣ, ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದೊಂದಿಗೆ ಪ್ರತಿಯೊಬ್ಬರಿಗೂ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹೀಗಾಗಿ ಜಗದ ಪ್ರತಿಯೊಬ್ಬರನ್ನು ಕುರುಮರಿಯಾದ ಯೇಸು ಕ್ರಿಸ್ತನು ಸಂಧಿಸಲು ಈ ಕರೆಯಾಗಿದೆ. ಅಂದ್ರೆ ಎಲ್ಲರಿಗೂ ಅವಕಾಶ. ಈ ಅಸಂಖ್ಯಾತ ವ್ಯಕ್ತಿಗಳಂದ್ರೆ ಎಲ್ರು, ಆ ಕುರಿಮರಿಯಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರು ಅಂತ ಸಂತ ಅಗಸ್ತೀನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎರಡನೇದಾಗಿ ಇವರೆಲ್ಲರೂ ಜಗದ ನಾನಾ ಮೂಲೆಗಳಿಂದ ನಾನಾ ಸಂಸ್ಕೃತಿ ಹಾಗೂ ಭಾಷೆಗಳನ್ನಾಡುವವರಾಗಿದ್ದರು. ಸ್ವರ್ಗ ವಿಶಾಲವಾದ ಸ್ಥಳವಾಗಿದೆ. ಈ ವಿಶ್ವದ ಸುತ್ತಳತೆಯನ್ನು ಅನ್ವೇಷಣೆ ಮಾಡುವುದು ಮನುಷ್ಯನಿಂದ ಸಾಧ್ಯವಾಗಲಿಲ್ಲ. ಇವತ್ತಿಗೂ ಕೂಡ ಇನ್ನೂ ಅನೇಕ ಸ್ಥಳಗಳನ್ನ ಮನುಷ್ಯ ಅನ್ವೇಷಣೆ ಮಾಡಿ ತಿಳ್ಕೊಂಡಿಲ್ಲ. ಇನ್ನೂ ನಿಗೂಢವಾದಂತಹ ಸ್ಥಳಗಳು ಈ ಭೂಮಿ ಮೇಲೆ ಇದೆ. ಹಾಗಾಗಿ ಕಣ್ಣಿಗೆ ಗೋಚರಿಸುವ ಈ ವಿಶ್ವವನ್ನು ಅನ್ವೇಷಣೆ ಮಾಡಲು ಸಾಧ್ಯವಾಗದೇ ಇರುವ ಮನುಷ್ಯನ ಇಂದ್ರಿಯಗಳಿಗೆ ಗೋಚರವಾಗದಂತಹ ಪುನರುತ್ಥಾನದ ಪ್ರಭೆಯನ್ನು ಅನುಭವಿಸುವ ದೇಹಾತ್ಮದ ಶಾಶ್ವತ ನೆಲೆಯಾದ ದೇವರ ನಿವಾಸವಾದ ಸ್ವರ್ಗವನ್ನು ಅನ್ವೇಷಣೆ ಮಾಡಲು ಸಾಧ್ಯವೇ? ಜಗದ ಜನರೆಲ್ಲರೂ ಸರ್ವೇಶ್ವರ ಸ್ವಾಮಿಯ ಸಾನ್ನಿಧ್ಯದ ಸೌಭಾಗ್ಯವನ್ನು ಪಡೆದಿದ್ದಾರೆ. ಎಲ್ಲರಿಗೂ ದೇವರ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವರೆಲ್ಲ ಒಂದೇ ಜನಾಂಗವಾಗುವಂತೆ ದೇವರು ಮಾಡ್ತಾರೆ, ಅದು ಯೇಸು ಕ್ರಿಸ್ತನನ್ನ ವಿಶ್ವಾಸಿಸುವ ಮೂಲಕ. ಹಾಗಾಗಿ ಯಾವುದೇ ಜಗತ್ತಿನ ಯಾವುದೇ ಮೂಲೆಗಳಿಂದ, ಯಾವುದೇ ಸಂಸ್ಕೃತಿ, ಯಾವುದೇ ಭಾಷೆ ಆಗಿದ್ರು ಕೂಡ ಎಲ್ಲರೂ ದೇವರ ಮಕ್ಕಳೇ. ದೇವರು ಎಲ್ಲರಿಗೂ ಸ್ವರ್ಗ ಸಾಮ್ರಾಜ್ಯದ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಅರ್ಥವಾಗ್ತದೆ. ಮತ್ತೆ ಮೂರನೇದಾಗಿ ದೇವರ ಮುಂದೆ ನಿಂತಿರುವ ವ್ಯಕ್ತಿಗಳು ಶ್ವೇತಾಂಬರರಾಗಿದ್ದರು. ನಮಗೆ ಗೊತ್ತಿದೆ, ಬಿಳಿಯ ವಸ್ತ್ರವು ಪಾವನತೆಯ ಅಥವಾ ಪರಿಶುದ್ಧತೆಯ ಸಂಕೇತವಾಗಿದೆ. ಹಳ ಒಡಂಬಡಿಕೆಯಲ್ಲಿ ಬಾಧ್ಯಸ್ಥರು ಅಂದ್ರೆ ಕುರಿಮರಿಯ ರಕ್ತದಲ್ಲಿ ತಮ್ಮ ವಸ್ತ್ರಗಳನ್ನ ಬಿಳುಪಾಗಿಸಿಕೊಂಡವರಾಗಿದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳು ಪ್ರಭು ಯೇಸುವಿನ ಮರಣದ ಸಂಕೇತವಾದ ದೀಕ್ಷಾ ಸ್ನಾನದಲ್ಲಿ ತಮ್ಮ ವಸ್ತ್ರಗಳನ್ನ ಬೆಳುಪಾಗಿಸಿಕೊಂಡಿದ್ದರು. ಇವರೆಲ್ಲರೂ ಪ್ರಭು ಯೇಸುವಿನ ರೂಪಾಂತರದ ಭಾಗ್ಯವನ್ನು ದಯಪಾಲಿಸಲಾಗಿದೆ ಇವರೆಲ್ಲರಿಗೂ. ನಾಲ್ಕನೇದಾಗಿ ದೇವರ ಮುಂದೆ ನಿಂತಿದ್ದ ಜನಸ್ತೋಮ ಕೈಯಲ್ಲಿ ಖರ್ಜೂರದ ಗರಿಗಳಿದ್ದವು. ಈ ಜನಸ್ತೋಮದ ಅಸಂಖ್ಯಾತ ಜನರ ಕೈಯಲ್ಲಿ ಏನಿತ್ತು? ಖರ್ಜೂರದ ಗರಿಗಳಿತ್ತು. ಇದು ಜಯದ ಸಂಕೇತವಾಗಿದೆ. ಹಬ್ಬ ಹರಿದಿನಗಳಲ್ಲಿ, ವಿಶೇಷವಾಗಿ ಪಾಸ್ಕಾ ಹಬ್ಬದಂದು ಇಸ್ರಾಯೇಲ್ ಜನರು ಖರ್ಜೂರದ ಎಲೆಗಳನ್ನ ಹಿಡಿದು ದೇವಾಲಯದತ್ತ ಸಾಗುವುದು ಅಂದಿನ ನಿಯಮ ವಿಧಿಯಾಗಿತ್ತು. ಇದನ್ನು ಕೂಡ ಇಲ್ಲಿ ನಾವು ಅರ್ಥೈಸಬಹುದು. ಅಂದ್ರೆ ಸ್ವರ್ಗೀಯ ಸೌಭಾಗ್ಯ ಎಲ್ಲರಿಗೂ ಅವಕಾಶ ಇದೆ, ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಸ್ವಾಮಿ ಹೇಳ್ತಾ ಇದ್ರು ಫರಿಸಾಯರಿಗೆ, ನಿಮಗಿಂತ ಮುಂಚೆ ವೇಶ್ಯರು ಹಾಗೂ ಸುಂಕ ವಸೂಲಿಗಾರರು ಸ್ವರ್ಗ ಸಾಮ್ರಾಜ್ಯವನ್ನ ತಲುಪ್ತಾರೆ ಎಂಬುದಾಗಿ. ಯೇಸು ಸ್ವಾಮಿ ಬಂದು ಈ ಒಂದು ಅವಕಾಶವನ್ನ ಸರ್ವರಿಗೂ ಕೊಟ್ಟಿದ್ದಾರೆ. ಎಲ್ಲರೂ ಸ್ವರ್ಗೀಯ ಸಾಮ್ರಾಜ್ಯವನ್ನ ನಾವು ತಲುಪಲು ಅವಕಾಶ ಇದೆ ಅನ್ನೋದು ಈ ಸತ್ಯ ನಮಗೆ ಇಲ್ಲಿ ಗೊತ್ತಾಗ್ತದೆ. ಬೇರೆ 8ನೇ ಅಧ್ಯಾಯಕ್ಕೆ ಬಂದಾಗ ದೇವ ಸನ್ನಿಧಿಯಲ್ಲಿ ದೇವ ಜನರ ಪ್ರಾರ್ಥನೆ. ಇಲ್ಲಿ 7ನೆಯ ಮುದ್ರೆಯನ್ನ ಒಡೆಯುವಂತಹ ಒಂದು ಸಂದರ್ಭ. ಆ 7ನೆಯ ಮುದ್ರೆಯನ್ನು ಒಡೆದಾಗ ಸ್ವರ್ಗದಲ್ಲಿ ಅರ್ಧ ಗಂಟೆಯವರೆಗೆ ಮೌನ ಉಂಟಾಯಿತು. ಏನು ಮೌನ ಇಲ್ಲಿ? ಸ್ವರ್ಗವಾಸಿಗಳಿಗೆ ಹಾಗೂ ಪ್ರಭುವಿನಿಂದ ರಕ್ಷಣೆಯನ್ನು ಪಡೆದ ಜನರಿಗೆ ಮೌನವು ದೇವರ ಸಾನ್ನಿಧ್ಯವನ್ನು ಮತ್ತು ಸರ್ವೋತ್ತಮ ಆರಾಧನೆಯನ್ನು ಸಲ್ಲಿಸುವ ಕ್ಷಣವನ್ನ ಸೂಚಿಸ್ತದೆ. ನಮ್ಗೆ ಗೊತ್ತಿದೆ, ಸಮುದ್ರದಲ್ಲಿ ಚಂಡಮಾರುತ ಬರೋಕ್ಕಿಂತ ಮುಂಚೆ ಏನಾಗಿರ್ತದೆ? ಸಮುದ್ರ ಶಾಂತವಾಗಿರ್ತದೆ. ಅದೇ ರೀತಿಯಲ್ಲಿ 7ನೇ ಮುದ್ರೆ ಒಡೆದಾಗ ಅದರಿಂದ ಉಂಟಾಗುವಂತಹ ಆ ಪರಿಣಾಮಗಳ ಮುಂಚೆ ಇಲ್ಲಿ ಪ್ರಾರ್ಥನೆಯ ಒಂದು ಮೌನ ನೀರವತೆಯಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಅಲ್ಲಿ ಉಂಟಾಗಿದ್ದಂತಹ ಸಿಂಹಾಸನದಿಂದ ಹೊರಬರುತ್ತಿದ್ದಂತಹ
ನಮ್ಗೆ ಗೊತ್ತಿದೆ, ನಾವು ಇಂದಿನ ಅಧ್ಯಾಯಗಳಲ್ಲಿ ನಾವು ಓದಿದ್ದೇವೆ, ಆ ಸಿಂಹಾಸನದಿಂದ ಏನೇನು ಹೊರ ಬರ್ತಾ ಇತ್ತು, ಮಿಂಚು ಹೊರ ಬರ್ತಾ ಇತ್ತು, ಗುಡುಗು ಹೊರ ಬರ್ತಾ ಇತ್ತು, ಗರ್ಜನೆಗಳು ಹೊರಗೆ ಬರ್ತಾ ಇತ್ತು. ಈಗ 7ನೇ ಮುದ್ರೆ ಹೊಡೆದ ಕೂಡಲೇ ಇದೆಲ್ಲವೂ ಸ್ತಬ್ಧವಾಗ್ತದೆ, ಭೂಕಂಪಗಳು ತಟಸ್ಥವಾಗ್ತದೆ. ಸೊ ಯಾಕಂದ್ರೆ ಆ ನಿಶ್ಶಬ್ದದಲ್ಲಿ ದೇವರ ಮುಂದೆ ನಿಂತಿದ್ದ ಸಪ್ತ ದೇವದೂತರಿಗೆ ತುತ್ತೂರಿಗಳನ್ನ ಹಸ್ತಾಂತರ ಮಾಡಲಾಗ್ತದೆ. ಮತ್ತೆ ಅಲ್ಲಿ ಧೂಪಾರತಿಯನ್ನ ಬಲಿಪೀಠದ ಬಳಿಗೆ ತರಲಾಗ್ತದೆ. ಸೊ ಅಂದ್ರೆ ಈ ಒಂದು ವಚನಗಳಲ್ಲಿ ನಾವು ಕಾಣುವುದೇನೆಂದ್ರೆ ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ. ಧೂಪದ ಸುವಾಸನೆ ದೇವ ಜನರ ಪ್ರಾರ್ಥನೆಯೊಂದಿಗೆ ಆ ದೂತನ ಕೈಯಿಂದ ದೇವರ ಸನ್ನಿಧಿಗೆ ಏರಿ ಹೋಯ್ತು. ಧೂಪಾರತಿ ನಮ್ಮ ಭಾವನೆಗಳಿಗೆ ಉತ್ತುಂಗವಾಗಿದೆ, ಅದು ನಮ್ಮ ಭಾವನೆಗಳ ಪ್ರತೀಕವಾಗಿದೆ. ನಮ್ಮ ಇಂದ್ರಿಯಗಳಾದ ಕಣ್ಣು ಮತ್ತು ಕಿವಿ ಧೂಪಾರತಿಯ ಕೆಲವು ಅಂಶಗಳನ್ನ ಮಾತ್ರ ಗ್ರಹಿಸ್ತದೆ. ಆದರೆ ಧೂಪದ ಸುವಾಸನೆಯು ನಮ್ಮ ಉಸಿರಾಟದಲ್ಲಿ ಬೆರೆತೊಡನೆ ಪ್ರಾರ್ಥನೆಯ ನೈಜತೆಯನ್ನು ಮತ್ತು ಆಕಾರವನ್ನ ಅದು ಪಡೆಯುತ್ತದೆ. ನಮ್ಮ ಪ್ರಾರ್ಥನೆಯ ಅಂಶಗಳು ಅದೃಶ್ಯವಾಗಿದ್ದರೂ ಅದು ನೈಜವಾಗಿವೆ. ಸೊ ಆದ್ದರಿಂದಲೇ ಪ್ರಿಯರೇ, ದೇವರು ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಆಲಿಸ್ತಾರೆ. ಅದಕ್ಕೆ ಪ್ರಭು ಯೇಸು ಪ್ರಾರ್ಥನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ತಾವೇ ಸ್ವತಃ ರಾತ್ರಿ ಎದ್ದು ಮುಂಜಾನೆವರೆಗೂ ಪ್ರಾರ್ಥನೆ ಮಾಡುವುದನ್ನು ನಾವು ಓದಿದ್ದೇವೆ, ನಾವು ಧ್ಯಾನಿಸಿದ್ದೇವೆ. ಸೊ ಹಾಗಾಗಿ ಪ್ರಾರ್ಥನೆಗೆ ಹೆಚ್ಚು ಮಹತ್ವ ಕೊಡಬೇಕು. ಯಾಕಂದ್ರೆ ದೇವರೊಂದಿಗೆ ನಮ್ಮ ನಿಕಟ ಸಂಬಂಧವನ್ನ ಸೂಚಿಸುವ ಕಾರ್ಯವಾಗಿದೆ ಪ್ರಾರ್ಥನೆ. ಪ್ರಭು ಯೇಸು ಹೇಳಿದರು, ನೀನು ಪ್ರಾರ್ಥನೆ ಮಾಡುವಾಗ ಒಂದು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊ. ಸೊ ಬೇರೆ ಯಾರು ಬರಬಾರ್ದು ಅಲ್ಲಿ, ನೀನು ಮತ್ತು ನಿನ್ನ ತಂದೆ ದೇವರು. ಸೊ ಅಲ್ಲಿ ನಡೆಯುವ ಸಂಭಾಷಣೆ ನಿಜವಾದ ಪ್ರಾರ್ಥನೆ. ಸೊ ಹಾಗಾಗಿ ಪ್ರಾರ್ಥನೆ ಒಬ್ಬ ಮನುಷ್ಯನ ಜೀವಿತದಲ್ಲಿ ಬಹಳ ಮುಖ್ಯವಾದಂತ ವಿಚಾರ. ನಮ್ಗೆ ಗೊತ್ತಿದೆ, ಪ್ರಾರ್ಥನೆ ಅನೇಕ ರೀತಿಯ ಪ್ರಾರ್ಥನೆಗಳಿದೆ. ಆದ್ರೆ ವೈಯಕ್ತಿಕ ಪ್ರಾರ್ಥನೆ ದೇವರ ಮತ್ತು ನಮ್ಮ ಸಂಬಂಧವನ್ನ ಸೂಚಿಸುವಂತಹದ್ದು. ಸೊ ಇಲ್ಲಿ ವಿಶ್ವಾಸಿಗಳ ಪ್ರಾರ್ಥನೆಗಳಿಗೆ ಧರ್ಮಸಭೆಯು ಅಧಿಕವಾದ ಒಲವನ್ನ ತೋರಿಸ್ತದೆ. ಧರ್ಮಸಭೆಯು ಕೂಡ ಸೊ ಪ್ರಾರ್ಥನೆಗೆ ಹೆಚ್ಚು ಒತ್ತನ್ನ ಕೊಡ್ತದೆ. ಪ್ರತಿಯೊಬ್ಬರ ಪ್ರಾರ್ಥನೆಯು ಧೂಪಾರತಿಯಂತೆ ದೇವರಿಗೆ ಸಮರ್ಪಣೆಯಾಗಲೆಂಬುದೇ ಧರ್ಮಸಭೆಯ ಬಯಕೆಯಾಗಿದೆ. ಈ ಕಾರಣದಿಂದಲೇ ಬಲಿಪೂಜೆಯ ಪ್ರತಿಷ್ಠಾ ಪ್ರಾರ್ಥನೆಯಲ್ಲಿ ದೇವದೂತರ ಸಹಾಯವನ್ನ ಕೋರಲಾಗ್ತದೆ. ಸರ್ವಶಕ್ತ ದೇವರೇ, ನಿಮ್ಮ ದೂತನ ಈ ಬಲಿಯನ್ನು ನಿಮ್ಮ ಸನ್ನಿಧಿಯಲ್ಲಿರುವ ಸ್ವರ್ಗೀಯ ಪೀಠಕ್ಕೆ ಕೊಂಡೊಯ್ಯುವಂತೆ ವಿನಯದಿಂದ ಭಿನ್ನಯಿಸುತ್ತೇವೆ. ಈ ಬಲಿಪೀಠದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಪವಿತ್ರ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಸ್ವರ್ಗೀಯ ಆಶೀರ್ವಾದದಿಂದಲೂ ಪ್ರಸಾದದಿಂದಲೂ ತುಂಬಿದರಾಗುವಂತೆ ಮಾಡಿರಿ. ಸೊ ಬಲಿಪೂಜೆಯಲ್ಲಿ ಮಾಡುವಂತಹ ಒಂದು ಪ್ರಾರ್ಥನೆ, ಯಾಕಂದ್ರೆ ಪ್ರಾರ್ಥನೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಸೊ ಪ್ರಿಯರೇ, ಪ್ರಾರ್ಥನೆಯಿಂದ ಮಿಂಚು, ಗುಡುಗು, ಗರ್ಜನೆ ಹಾಗೂ ಭೂಕಂಪಗಳು ಉಂಟಾಗುವ ಕಾರಣವನ್ನ ಗೌಪ್ಯವಾಗಿ ಇಲ್ಲಿ ಈ ಒಂದು ವಚನದಲ್ಲಿ ಇಡಲಾಗಿದೆ. ನಮ್ಮ ಪ್ರಾರ್ಥನೆಗಳನ್ನು ದೇವರು ಧೂಪಾರತಿಯ ರೂಪದಲ್ಲಿ ಸ್ವೀಕರಿಸಿದಂತೆ ನಮ್ಮ ಬೇಡಿಕೆಗಳನ್ನು ಬಹು ಬೇಗನೆ ದಯಪಾಲಿಸುವರು. ಸೊ ಅದಕ್ಕೆ ಸ್ವಾಮಿ ಹೇಳಿದ್ರು, ನೀವು ಪ್ರಾರ್ಥಿಸುವಾಗ ನಿಮಗೆ ಪ್ರಾರ್ಥಿಸುವ ಎಲ್ಲ ವಿಷಯಗಳು ನಿಮಗೆ ಈಗಾಗಲೇ ದೊರೆತಿದೆ ಎಂಬ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿ. ಮತ್ತೆ ನಮಗೆ ಪ್ರಾರ್ಥನೆ ಹೇಗಿರ್ಬೇಕು ಅಂದ್ರೆ, ದೇವರು ಕೊಡುವ ತನಕ ನಾವು ಬಿಡದೆ ಪ್ರಾರ್ಥಿಸ್ಬೇಕು ಅಂತ. ಯಾವ ರೀತಿ ಒಬ್ಬ ನ್ಯಾಯಾಧೀಶ ಹಾಗೂ ವಿಧವೆ ಮಧ್ಯೆ, ಮತ್ತೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತ ರಾತ್ರಿ ಹೊತ್ತು ಮನೆಗೆ ಬಂದಾಗ ಇನ್ನೊಬ್ಬ ಸ್ನೇಹಿತನ ಬಳಿ ಹೇಗೆ ರೊಟ್ಟಿಯನ್ನ ಕೇಳ್ತಾನೆ, ಸೊ ಆ ಒಂದು ರೀತಿಯಲ್ಲಿ ನಾವು ಪ್ರಾರ್ಥಿಸ್ಬೇಕು. ಸೊ ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ವಚನ ಹೇಳ್ತದೆ. ಪ್ರೇರೆ, ಈ ಒಂದು ಪ್ರಾರ್ಥನೆಗೆ ನಾವು ಬಹಳ ಒತ್ತನ್ನ ಕೊಡಬೇಕು. ಈಗ ಮರಿಯನ್ ಪ್ರಾರ್ಥನಾ ತಂಡದಲ್ಲಿರುವ ನಾವು ಪ್ರಾರ್ಥನೆ ಮಾಡುವವರಾಗ್ಬೇಕು. ಸದಾ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ ಹಾಗೂ ನಾವು ಸಭೆಗಳಲ್ಲಿ ನಮ್ಮ ಧರ್ಮ ಕೇಂದ್ರಗಳ ನಡುವೆ ಎಲ್ಲ ಪ್ರಾರ್ಥನೆಗಳಲ್ಲಿ ನಾವು ನಿಷ್ಠೆಯಿಂದ ಭಾಗವಹಿಸ್ಬೇಕು ಅನ್ನೋದು ಈ ಒಂದು ಅಧ್ಯಾಯದಿಂದ ನಮಗೆ ಗೊತ್ತಾಗ್ತದೆ. ಸೊ ಪ್ರೇರೆ, ಇನ್ನೂ ಅನೇಕ ವಿಚಾರಗಳು ಇದೆ, ಆದ್ರೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಯಾಕಂದ್ರೆ 4 ಅಧ್ಯಾಯಗಳನ್ನ ಒತ್ತಿಗೆ ಹೇಳೋದು ಅಷ್ಟು ಸುಲಭದ ಕಾರ್ಯವಲ್ಲ. ಯಾಕಂದ್ರೆ ಈಗಾಗಲೇ ನಾವು ಇದರ ಬಗ್ಗೆ ಚಿಂತಿಸಿ ಧ್ಯಾನಿಸಿ ಆಲಿಸಿದ್ರಿಂದ ಸೊ ಪ್ರಮುಖವಾದ ವಿಚಾರಗಳನ್ನ ಮಾತ್ರ ನಾನು ಹೇಳಲಿಚ್ಛಿದ್ದೇನೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಬಯಸಿ
ನಾನು ಇವತ್ತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಆಲಿಸಿದ ನಿಮ್ಮೆಲ್ಲರಿಗೂ ದೇವರ ಆಶೀರ್ವಾದಗಳು ಹಾಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು KJ ಸರ್. ಈ ಒಂದು 4 ಅಧ್ಯಾಯಗಳು ಅಷ್ಟು ಸುಲಭ ಅಲ್ಲ. ಒಂದೇ ಸತಿ ನಾವು ಶೇರ್ ಮಾಡೋದು. ನೀವು ತುಂಬಾ ರಿಸ್ಕ್ ತಗೊಂಡು ಪ್ರಿಪೇರ್ ಮಾಡಿ ಶೇರ್ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್. ಪ್ರಿಯರೇ, ನೀವು ಇದರ ಮೇಲೆ ಏನಾದ್ರು ನಿಮ್ಗೆ ಏನಾದ್ರು ಅಡಿಷನಲ್ ಆಗಿ ಹೇಳಕ್ಕಿದ್ರೆ ನೀವು ಹೇಳ್ಬಹುದು. ಪ್ರೈಸ್ ಲಾರ್ಡ್. ಬ್ರದರ್ ಪ್ರೈಸ್ ದ ಲಾರ್ಡ್. ಆಕ್ಚುಲಿ ನಾವು ಸುಮ್ನೆ ನೀವೆಲ್ಲ ಮಾತನಾಡಿದ್ಮೇಲೆ ನಾವು ಏನೋ ಹೇಳಲೇಬೇಕಲ್ಲ ಅಂತ ಭಾವನೆಯಲ್ಲಿ ಹೇಳ್ತೀವೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಈ ಬೋಧನೆಗಳನ್ನ ಕೇಳುವಾಗ ಬ್ರದರ್ ನಿಮಗೆ ಬೋಧಿಸುವಂತ ಶಕ್ತಿಯನ್ನ ದೇವರು ನಿಮಗೆ ಕರುಣಿಸಿದ್ದಾರೆ, ಸತ್ಯ. ಆದ್ರೆ ನೀವು ಬೋಧಿಸಿದ್ಮೇಲೆ ನಿಮ್ಮ ಬಗ್ಗೆ ಏನಾದ್ರು ಹೇಳ್ಬೇಕು ಅನ್ನೋ ಪ್ರೇರಣೆ ಮಾತ್ರ ಖಂಡಿತವಾಗಿಯೂ ಪವಿತ್ರಾತ್ಮರು ನನಗೆ ವಿಶೇಷವಾಗಿ ಕರುಣಿಸಿದ್ದಾರೆ ಎಂಬ ವಿಶ್ವಾಸ ನನಗೆ. ಯಾಕಂದ್ರೆ ಈ ಹ್ಯಾಟ್ರಿಕ್ ಡೇಸ್ ನಾನು ನೋಡ್ತಾ ಇದ್ನಲ್ಲ, 3 ದಿವಸ, ಈ 3 ದಿವಸ ಒಂದು ಮಹೋತ್ಸವ ತರ ಇತ್ತು. ಮೊದಲನೇ ದಿವಸ ನಮ್ಗೆ ಮಚಾಡೋ ಬ್ರದರ್ 1ರಿಂದ 4 ಅಧ್ಯಾಯಗಳನ್ನ ವಿವರಿಸಿದ್ರು. ತದನಂತರ ನೆಕ್ಸ್ಟ್ ಡೇ ಜಾಯ್ ಬ್ರದರ್ ಬಂದು ನಮಗೆ ಬೆಟ್ಟದ ಬೋಧನೆ, ಇದು ಆ ಒಂದು ಸರ್ಮನ್ ಆಫ್ ದ ಮೌಂಟೇನ್, ಅದು ಬೆಟ್ಟ ಬೋಧನೆಗಳನ್ನ ನಿನ್ನೆ ಕೊಟ್ರು. ಇವತ್ತು ಮತ್ತೆ ನೀವು 4ರಿಂದ 8ರವರೆಗೆ ಬೋಧನೆ ಮಾಡ್ರಿ. ಈ ನಿಮ್ಮ 3 ಜನದ ಹ್ಯಾಟ್ರಿಕ್ ಇದು ಹ್ಯಾಟ್ರಿಕ್ ಸ್ಪೀಚ್ ಅಂತ ಹೇಳ್ಬೋದು. ಈ 3 ದಿನದ ಈ ಬೋಧನೆ ಕೇಳುವಾಗ ನನಗೆ ಇವತ್ತು ನೋಡಿ, ಅವತ್ತು ಮಚಾಡೋ ಬ್ರದರ್ ಬೋಧನೆ ಮಾಡುವಾಗ ಒಂದು ಅವರ ಆಯಸ್ಸು, ಅವ್ರ ವಯಸ್ಸು, ಅವರ ಜ್ಞಾನ, ಅವರ ಶ್ರಮ ಎಲ್ಲ ಬಂತು. ಇನ್ನು 2ನೇ ದಿನ ಬೋಧನೆ ಮಾಡುವಾಗ ಜಾಯ್ ಬ್ರದರ್ ತೆಗೆದುಕೊಳ್ಳುವಾಗ ಕ್ರೈ, ಅಳುವುದರ ಮುಖಾಂತರ, ಅಳುವಿನ ಪ್ರಾರ್ಥನೆ ಮುಖಾಂತರ ಅದೆಂತ ಅದ್ಭುತ ಅನಿಸ್ತು. ಇವತ್ತು ನೀವು ಮುಂದುವರಿಸಿ 4ರಿಂದ 8ರವರೆಗೆ ಹೇಳುವಾಗ ನನಗೆ ತೋಚಿದ ಒಂದೇ ಒಂದು ಮಾತು ಬ್ರದರ್, ಈ 3 ದಿನಗಳ ಈ 3 ದಿನಗಳ ಈ ಬೋಧನೆಯಲ್ಲಿ ನನಗನ್ನಿಸ್ತಾ ಐತೆ, ಯಾಕೆ ಪೇತ್ರ ಮತ್ತು ಯೋಹನ ಯೇಸುವಿನೊಂದಿಗೆ ಆ ತಾಬೋರ್ ಬೆಟ್ಟದಲ್ಲಿರುವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ಇಲ್ಲೇ ಇದ್ಬಿಡನ್ವಾ, ನಿಮ್ಗೊಂದು ಅಲ್ಲಿ ಮೋಶೆಗೊಂದು ಇಲ್ಲೇನ್ಗೊಂದು ಗುಡಾರ ಕಟ್ಬಿಟ್ಟು ನಾವ್ ಇಲ್ಲೇ ಇದ್ಕೊಂಡ್ಬಿಡೋಣ ಅಂತಾನೆ. ನನಗೆ ಅನುಭವ ಆಯ್ತು ಸರ್. ಈ 3 ದಿನದ ಬೋಧನೆ ಕೇಳಿದಾಗ ಸರ್, ನಾವು ಹೀಗೆ ಮರಿಯಂತನದಲ್ಲಿ ಉಳಿದ್ಬಿಡೋಣ, ಸುಮ್ನೆ ಯಾಕೆ ಬೇಕು ಈ ಕುಟುಂಬದ ಚಿಂತೆ ಪೇಚಾಟಗಳು, ಹೀಗೆ ಕೇಳ್ಕೊಂಡು ನಾವು ಹೀಗೆ ಬೋಧನೆ ಮಾಡ್ತಾ ಏನಾಗ್ತೀವಿ, ನಾವು ಸ್ವರ್ಗಕ್ಕೆ ಸಮೀಪರಾಗ್ತೀವಿ. ಕೊನೆಗೆ ನೀವೇನ್ ಮಾಡ್ತೀರಾ, ನಿಮ್ಮ ಬೋಧನೆಗಳಿಂದ ಆ ಯೋಹನ ದೃಶ್ಯ ಕಂಡ ಹಾಗೆ ನಮಗೂನು ಆ ದೃಶ್ಯ ಕಾಣಿಸಿ ನಾವು ಸಹ ಸ್ವರ್ಗದಲ್ಲಿ ಆನಂದಿಸುವಂತೆ, ನಮ್ಮ ಹೆಸರುಗಳು ಅಲ್ಲಿ ಲಿಖಿತವಾಗಿ ನಾವು ಅಲ್ಲಿ ನೋಡ್ಬೋದಂತೆ, ಜೀವೋದ್ಧಾರ ಪಟ್ಟಿಗಳು. ಆಗ ನೀವು ಜಾಯ್ ಬ್ರದರ್, ದಯಾಳ್ ಸರ್ ನೋಡ್ದೆ ನಿಮ್ಮ ಹೆಸರು ಇಷ್ಟನೇ ಸ್ಥಾನದಲ್ಲಿದೆ ನೋಡಿ, ವೆರೋನಿಕಾ ಸಿಸ್ಟರ್ ನಿಮ್ಮ ಹೆಸರು ನಾನ್ ನೋಡ್ದೆ ಅಂತ ಒಬ್ರು ಹೇಳೋದು, ಮತ್ತೆ ಇನ್ನೊಬ್ರು ಹೆಸರು ಇಲಿಯರಿಯಾ ನಾನ್ ನೋಡ್ದೆ, ಆಮೇಲೆ ಒಬ್ಬೊಬ್ರು ಆರೋಗ್ಯ ಸ್ವಾಮಿ ಬ್ರದರ್ ಇಲ್ಲಿ ನೋಡಿ ನಿಮ್ಮ ಹೆಸರು ಅಂತ ನೀವು ಓದ್ತಾ ಇರೋದು, ನಾವು ಖುಷಿ ಪಡೋದು, ಚಪ್ಪಾಳೆ ತಟ್ಟೋದು, ಇದಕ್ಕಿಂತ ಸೌಭಾಗ್ಯ ಇನ್ನೇನ್ ಬೇಕು ಸರ್? ಇದು ಉತ್ಪ್ರೇಕ್ಷೆ ಅಲ್ಲ ಸರ್, ನನಗೆ ಮಾತನಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಿಮ್ಮ ಬೋಧನೆ ಕೇಳುವಾಗ ನನ್ಗೆ ಅನಿಸ್ತದೆ, ನಾನು ಹೇಳ್ತಾ ಇರೋದು ಸುಮ್ನೆ ಏನೋ ಒಂದು ಕಾಟಾಚಾರದ ಮಾತಲ್ಲ. ಪವಿತ್ರಾತ್ಮರ ಏನು ಹೇಳಿದ್ರು ನನ್ಗೆ, ಈ ಹ್ಯಾಟ್ರಿಕ್ ಡೇಸ್ 3 ದಿನಗಳ ಬೋಧನೆ ಕೇಳಿದ್ರೆ ನೀವು ಖಂಡಿತವಾಗಿಯೂ ನಾವು ಇಲ್ಲೇ ಇದ್ಬಿಡೋಣ ಸರ್. ಮುಂಜಾನೆ ಮರಿಯನ್ ಸ್ಟಾರ್ 4:45 to 6 ಅನ್ನೋದಕ್ಕಿಂತ 24 hours 7 into 24 ಹತ್ರಲ್ಲ ಹಂಗೆ ಇದ್ಬಿಡೋಣ ಸರ್. ಖಂಡಿತ ಇಲ್ಲಿ ಹಸಿವು, ನೀರಾಡಿಕೆ, ದಾಹ ಏನೂ ಇಲ್ಲ. ನಿಜವಾಗ್ಲೂ ರಾತ್ರಿ ಎಲ್ಲ ಫ್ಯಾನ್ ಇಲ್ದೆ, ಕರೆಂಟ್ ಇಲ್ದೆ ನಿದ್ರೆನೇ ಇಲ್ಲ. ಆ ತೊಳಲಾಟದಲ್ಲಿ ಈ ಬೋಧನೆ ಕೇಳಿಸ್ಬೇಕು ಅಂದ್ರೆ ನಿಜವಾಗ್ಲೂ ಇದು ICU ನಲ್ಲೇ ಇರ್ತೀವಿ ನಾವು. ಸಂತೋಷವಾಗಿ ಇದ್ಬಿಡೋಣ ಸರ್, ಯಾರ ಚಿಂತೆ ಪೇಚಾಟಗಳು ಇಲ್ಲ. ನಿಮ್ಮ ಈ ಜ್ಞಾನಕ್ಕೆ, ಬೋಧನೆಗೆ ಒಂದು ಥ್ಯಾಂಕ್ಸ್. ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೀನಿ. ನಾವೆಲ್ಲರೂ ದೇವ್ರ ಚಿತ್ತ ಆದ್ರೆ 724 ಹಿಂಗೆ ಜೀವನ ಮಾಡ್ಲಿಕ್ಕೆ ದೇವರು ನಮಗೊಂದು ಆಶಯ ಕೊಡ್ಲಿ. ದೇವರಿಗೆ ಮಹಿಮೆ ಉಂಟಾಗ್ಲಿ. ಕಂಗ್ರಾಚುಲೇಷನ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರೈಸ್ ದ ಲಾರ್ಡ್. KJ, ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ನೀವು ಈ 4ರಿಂದ 8ರವರೆಗೆ ವಿವರಿಸಿದ್ದೀರಿ. ಅದರಲ್ಲಿ ಆ್ಯಡ್ ಮಾಡಲಿಕ್ಕೆ ಇಲ್ಲ. ಆದರೆ ನನ್ನ ಮನಸ್ಸಿಗೆ ಮುಟ್ಟಿದ್ದು ಒಂದು, 7ನೇ ಮುದ್ರೆ ಬಿಚ್ಚಿದಾಗ ಸ್ವರ್ಗ ಅರ್ಧ ಗಂಟೆ ನಿಶ್ಶಬ್ದವಾಯಿತು. ಈ ಒಂದು ಮಾತೆ ನನಗೆ ಬಹಳ ನಾವು ಪ್ರಾರ್ಥನೆ ಮಾಡ್ತೇವೆ, ಮುಗಿಯುವುದೇ ಇಲ್ಲ ನಮ್ಮ ಪ್ರಾರ್ಥನೆ, ದೇವರಿಗೆ ಮಾತಾಡ್ಲಿಕ್ಕೆ ಬಿಡುವುದೇ ಇಲ್ಲ, ನಾವು ಸುಮ್ಮನಿರುವುದೇ ಇಲ್ಲ, ಬಡ 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 ಅಂತ ಎಷ್ಟು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ನಾವು ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ದೇವರು ತಿಳಿಸ್ತಾರೆ ಸ್ವರ್ಗದಲ್ಲಿ ಕೂಡ ನಿಶ್ಶಬ್ದ
ಒಂದು ಕೂಡ ಶಬ್ದ ಮಾಡದೆ ಅರ್ಧ ಗಂಟೆ ತನಕ ಅವರು ನಿಶ್ಶಬ್ದವಾಗಿದ್ರು. ಹಾಗಿರುವಾಗ ನನಗೆ ಇವತ್ತು ಪೆಟ್ಟು ಬಿದ್ದದ್ದು ಇಲ್ಲಿ. ನಾವು ಪ್ರಾರ್ಥನೆ ಮಾಡುವಾಗ ಕಡಿಮೆ ಅಂದ್ರೆ 10 ನಿಮಿಷ ಆದ್ರೂ ನಾವು ಸುಮ್ಮನೆ ದೇವರೇ ಮಾತಾಡಿ ಅಂದ್ರೆ ದೇವರಿಗೆ ಮಾತಾಡ್ಲಿಕ್ಕೆ ನಾವು ಬಿಡುದಿಲ್ಲ. ಪ್ರತಿಯೊಂದು ಪ್ರಾರ್ಥನಾ ತಂಡದಲ್ಲಿ ಇದೇ ಅವಸ್ಥೆ ಆಗಿದೆ. ನಾವೇ ಹೇಳುದು ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ಆಗಿರುವಾಗ ಇಂದು ನಮಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದಾರೆ. ಸ್ವರ್ಗದಲ್ಲಿ ಕೂಡ ಅರ್ಧ ಗಂಟೆ ನಿಶ್ಶಬ್ದವಾಯಿತು. ನಾವು ದೇವರ ಮುಂದೆ ಒಂದು ಅರ್ಧ ಗಂಟೆ ಆದ್ರೂ ಹೋಗಿ ಮಂಜುಷ ಮುಂದೆ ನಿಶ್ಶಬ್ದವಾಗಿ ಕೂತ್ಕೊಳ್ಬೇಕು. ದೇವರೇ ನನ್ನೊಡನೆ ಮಾತಾಡಿ ಅಂತ ಹೇಳಿ. ಈ ಒಂದು ಮಾತು ನನಗೆ ಒಂದು ಚಾಟಿಯಾಗಿ ನನಗೆ ಇವತ್ತು ಬಿತ್ತು. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ನೀವು ಉತ್ತಮವಾಗಿ ಇದನ್ನು ವಿವರಿಸಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಕೂಡ ಹೃದಯಾಂತರದಿಂದ ನನ್ನ ಧನ್ಯವಾದ. ನಾಳೆಯಿಂದ 22 ತಾರೀಕಿನವರೆಗೆ ನಾನು ಸ್ವಲ್ಪ ಹೊರಗೆ ಹೋಗ್ತೇನೆ. ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತೇಳಿ ನಿಮ್ಮ ಹತ್ರ ವಿನ್ನ ಮಾಡ್ತೇನೆ. ಡೈಲಿ ಪೂಜೆಗೆ ಹೋಗ್ಲಿಕ್ಕೆ ಸಿಗ್ತದ ಇಲ್ಲ ಅದು ಕೂಡ ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲ ಪ್ರಾರ್ಥನೆ ನನ್ನೊಡನೆ ಇದೆ ಅಂತ ಹೇಳಿ ಧೈರ್ಯದಿಂದ ನಾನು ಹೋಗುತ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ನೀವು ಈ ವಾಕ್ಯನ 2 ಗಂಟೆ ಕೊಟ್ಟಿದ್ದು ಕೂಡ ನಿಜಕ್ಕೂ ವಿವರ ಕೊಡ್ತಿದ್ರಿ ಬ್ರದರ್. ಯಾಕಂದ್ರೆ ಸಾಲಿಲ್ಲ ಇರೋದ್ರಲ್ಲಿ ನೀವು ಸ್ಟಾರ್ಟ್ ಮಾಡಿದ. ಯಾಕಂದ್ರೆ ನೀವು ಹೇಳದ್ ನಾನು ಎಷ್ಟೊಂದ್ಸಲ ಗಮನಿಸಿದ್ದೀನಿ. ಯಾಕಂದ್ರೆ ಸಮಯದ ಅಭಾವಕ್ಕೋಸ್ಕರ ನೀವು ಮಾಡಿದಿರಿ. ಆದ್ರೆ ನೀವು ಹೇಳಿದ್ರಲ್ಲಿ ಬ್ರದರ್ ನನಗೆ ಇನ್ನೊಂದು ನನಗೆ ಪ್ರೇರೇಪಣೆ ಆಗಿದ್ದೆ ಏನಂದ್ರೆ 6ನೇ ಅಧ್ಯಾಯ 9ರಲ್ಲಿ ಬ್ರದರ್, ಯಜ್ಞದ ಕುರಿಮೆಯಾದ 5ನೇ ಮುದ್ರೆ ಒಳದಾಗ ದೇವರ ಸಂದೇಶನ ಸಾರಿದ ಪ್ರಯುಕ್ತ ನಮ್ಮ ಪ್ರಾಮಾಣಿಕ ಸಾಕ್ಷ್ಯವನ್ನು ಆತರಾದವರ ಆತ್ಮಗಳು ಬಲಿಪೀಠದ ಕೆಳಗಿರುವುದನ್ನು ನನ್ನ ಕಂಡೆ. ಯಾವುದೇ ಆತ್ಮಗಳು ಅನೇಕ ಇದೋ ಆತ್ಮಗಳು ಸಹ ಈ ದೇವರ ಸಾಮ್ರಾಜ್ಯ ದುಡಿಯುವ ಆತ್ಮಗಳು, ಅದರಿಂದ ಆತರಾದ ಆತ್ಮಗಳು ಸಹ ನಾವು ಹೇಳ್ಬೋದು. ಮತ್ತೆ ಅನೇಕ ಈ ಗರ್ಭಪಾತಿಗೆ ಒಳಗಾದ ಆತ್ಮಗಳು ಸಹ ಅದನ್ನ ನಾವು ಇದು ಮಾಡ್ಕೋಬಹುದು. ಯಾಕಂದ್ರೆ ಆತ್ಮಗಳು ಭೂಲೋಕಕ್ಕೆ ಬಂದು ಈ ಬಾಳ್ಬೇಕಾದ ಆತ್ಮ ಅದು ತವಕಪಟ್ಟ ನಮ್ಮನ್ನ ಗರ್ಭದಲ್ಲೇ ನಮ್ಮನ್ನ ಸಾಯಿಸ್ತಾರಲ್ಲ ಅನ್ನೋದು ಒಂದು ಆತ್ಮನೂ ಕೂಡ ಸಹ ಅದು ನಾವು ನೋಡ್ತೀವಿ. ಈಗ ನಾವು ಇನ್ನು ಅದನ್ನು ನೋಡುವುದಾದರೆ ನಾವು ದೇವರು ಬಂದು ಪಕ್ಷಪಾತಿ ಅಲ್ಲ, ಪ್ರತಿಯೊಬ್ಬರಿಗೂ ಎಲ್ಲರ ಮೇಲೂ ಪವಿತ್ರಾತ್ಮರ ಕೃಪಾಶೀರ್ವಾದ ಸುರಿತಾರೆ. ಯಾಕಂದ್ರೆ ಪೇತ್ರ ಬಂದು ಧ್ಯಾನ ಪರವಶನಾದಾಗ 11ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಪೇಷದ ಕಾರ್ಯಕಲಾಪ ಪ್ರತಿಯೊಂದು ಪವಿತ್ರಾತ್ಮ ಪರವಶನಾದಾಗ ಸ್ವರ್ಗದಿಂದ ಕಂಬಳಿಯನ್ನು ಭೂಮಿ ಎಳೆಯ ಬಿಡಲಾಗಿತ್ತು. ಅದು ಎಲ್ಲಾ ತರದ ಪ್ರಾಣಿಗಳು ಇರುತ್ತೆ. ಪೇತ್ರನೇ ಎದ್ದು ಕೊಯ್ದು ತಿನ್ನು ಅಂತ ಹೇಳಿದಾಗ ಇಲ್ಲ ಸ್ವಾಮಿ, ಅಶುದ್ಧವಾದಿ ಎಂದು ನನ್ನ ಬಾಯಲ್ಲಿ ಒಕ್ಕಿದ್ದಲ್ಲ ಅಂತ ಪೇತ್ರ ಹೇಳ್ತಾನೆ. ಯಾಕಂದ್ರೆ ದೇವರೇ ಶುದ್ಧ ಗುಣ ಯಾವುದು ಅಶುದ್ಧವೇನಿದ್ರು. ಯಾಕಂದ್ರೆ ಎಲ್ಲ ಧರ್ಮೀಯರ ಮೇಲೂ ದೇವರು ಪವಿತ್ರಾತ್ಮರ ಕೃಪಾಶೀರ್ವಾದ ಸುರಿತಾರೆ ಅನ್ನೋದು ನಮಗೆ ನಾವು ಒಂದು ತಿಳ್ಕೊಂಡಾಗಾಯ್ತದ. ಅದೇ ರೀತಿ ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನಾವು ದೇವರ ಪವಿತ್ರಾತ್ಮರು ನೋಯಿಸಿದ ವಿಮೋಚನೆ ದಿನದಂದು ದೇವರಿಗೆ ಸೇರಿದವರೆಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತರಾಗಿರೋ ಮುದ್ರು ಯಾವರೇ. ಯಾಕಂದ್ರೆ ಪವಿತ್ರಾತ್ಮರು ನಾವು ಯಾವಾಗಲೂ ನೋಯಿಸಬಾರ್ದು. ಇದನ್ನು ನಾವು ಯೋಹಾನಬರ ಶುಭ ಸಂದೇಶ 14ನೇ ಅಧ್ಯಾಯ 15 ನೋಡ್ತೀವಿ. ಯಾಕಂದ್ರೆ ನಾನು ನಿಮಗೆ ಕೇಳಿಕೊಂಡು ಅವರು ನಿಮಗೆ ಬೇರೆ ಪೋಷಕರನ್ನು ಕೊಡುವರು, ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರ ಈ ಪೋಷಕ, ಲೋಕವು ಇವರನ್ನು ಬರಮಾಡಿಕೊಳ್ಳುವುದಿಲ್ಲ. ಯಾಕಂದ್ರೆ ಲೋಕಕ್ಕೆ ಇವ್ರನ್ನ ಕಂಡ್ರೆ ಆಗೋದಿಲ್ಲ. ಪವಿತ್ರಾತ್ಮನ ಪ್ರಾಪಂಚಿಕವಾದ ಆಲೋಚನೆಗಳಲ್ಲೇ ತಲೆರಾಗಿರ್ತಾರೆ ಅಂತ ನಿಜಕ್ಕೂ ಈ ವಾಕ್ಯಗಳಲ್ಲಿ ಯಾರು ಸತ್ಸಂಗದಲ್ಲಿ ಇರ್ತಾರೋ ಅವ್ರು ಮಾತ್ರ ನಾವು ಈಗ ಮಚಡೋ ಬ್ರದರ್ ಹೇಳಿದಾಗ ದೇವರೊಡನೆ ಮಾತನಾಡಿ ಆ ಅನುಭವ ಗೊತ್ತಾಗಬೇಕು ಅಂದ್ರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ ಮಾತ್ರ ದೇವರು ಸತ್ಸಂಗದಲ್ಲಿ ನಾವು ಬೆಳೆದಾಗ ಮಾತ್ರ ನಾವು ಮಂಜುಷ ಪೆಟ್ಟಿಗೆ ಮುಂದೆ ಕೂತ್ಕೊಂಡ ಖಂಡಿತ ಮಾತಾಡ್ತಾರ ದೇವ್ರು ನಮ್ ಜೊತೆಗೆ. ಯಾಕಂದ್ರೆ ಇದರ ಅನುಭವ ನಾನು ಪಡ್ಕೊಂಡಿದ್ದೀನಿ. ಆ ಅನುಭವ ಯಾರು ಪಡ್ಕೊಂಡಿದ್ರಿಗೂ ಮಾತ್ರ ಅದು ಗೊತ್ತಾಗತ್ತೆ. ಬೇಗ ದೇವಾಲಯಕ್ಕೆ ಹೋಗ್ಬೇಕು, ನಾವು ದೇವ್ರ ಮುಂದೆ ಕೂರ್ಬೇಕು, ನಾವು ದೇವರ ಮುಂದೆ ನಾವು ಸತ್ಸಂಗದಲ್ಲಿ ಮಾತಾಡಬೇಕು, ಮೌನವಾಗಿ ಪರಂಪ್ರಸಾದ ಮುಂದೆ ಕೂತ್ಕೊಂಡು ನಾವು ಧ್ಯಾನ ಮಾಡ್ಬೇಕು ಅನ್ನೋದು ಯಾಕಂದ್ರೆ ಸವಿದ ನೋಡು ಪ್ರಭುವಿನ ಮಾಧುರ್ಯಮನು, ಯಾರು ಸವಿತಾರೋ ಅವ್ರಿಗೂ ಮಾತ್ರ ಅದು ಅನುಭವ ಗೊತ್ತಾಗೋದುತ್ತದೆ. ಈ ಎಲ್ಲ ವಿಷಯಗಳು ನಮ್ಗೆ ಇದು ಒಂಥರ ಇನ್ನೂ ಪ್ರೇರೇಪಣೆ ಆದಂಗೆ ಇದಾಯ್ತು ಬ್ರದರ್. ದೇವರು ನಿಮ್ಮನ್ನು ಹೆಚ್ಚಾಗಿ ಪವಿತ್ರಾತ್ಮರ ಅಭಿಷೇಕ ನಿಮ್ಮ ಮೇಲೆ ಇಳಿದು ಬಂದು ಇನ್ನೂ ನಿಗೂಢ ರಹಸ್ಯಗಳು ಅರ್ಥೈಸುವ ಸಾಮರ್ಥ್ಯ ನಿಮಗೆ ಕೊಡಲಿ ಎಂದು ನಾವು ಪ್ರಾರ್ಥನೆ ಮಾಡ್ಕೋತೇವೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಇಲ್ಲೇ ಮಾತಾಡಿ ಡಾಕ್ಯುಮೆಂಟ್ಸ್. ಪ್ರೈಸ್ ದಿ ಲಾರ್ಡ್ ಬ್ರದರ್. ಹೇಗೆ ಅಂತ ಸರ್
ಸುಮಾಗಿ ನೀವು ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಟ್ರಿ. ತುಂಬಾ ದೇವ್ರ ಬಗ್ಗೆ, ದೇವರ ಸಾಮ್ರಾಜ್ಯದ ಬಗ್ಗೆ